ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂತಹ ಶ್ರೀಯುತ ವೆಂಕಟೇಶ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಒಬ್ಬ ತೀವ್ರವಾದಂತಹ ಮುಮುಕ್ಷು ಸಾಧಕನಾದ ಶಿಷ್ಯ ತನ್ನ ಗುರುಗಳ ಬಳಿಗೆ ಬಂದು ತಾನು ಆತ್ಮಜ್ಞಾನವನ್ನು ಪಡಿಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಗುರುಗಳ ಬಳಿ ಉಪಸದನ ಮಾಡಿದ ಮೇಲೆ ವಿನೀತನಾಗಿ ಅವರ ಬಳಿಯಲ್ಲಿದ್ದಾಗ ಆತ ಈಗಾಗಲೇ ಸಂಸಾರದ ಬೇಗೆಯಲ್ಲಿ ಬೆಂದು ದುಃಖಿತನಾದ್ದರಿಂದ ಅವನನ್ನು ಹೇಗೆ ಸಮಾಧಾನಪಡಿಸಬೇಕು ಅನ್ನುವಂಥದ್ದು ಈ 45ನೇ ಶ್ಲೋಕದಲ್ಲಿ ಹೇಳುವಂಥದ್ದು. ಅಲ್ಲಿನ ಶಬ್ದ ನಿನ್ನೆ ಅದನ್ನು ಸಂಕ್ಷೇಪ ಹೇಳಿದ್ದೆ. ಮಾಭೈಷ್ಟ ವಿದ್ವನ್ ತವ ನಾಸ್ತ್ಯಪಾಯ. ಯಾವಾಗಲೂ ಈ ರೀತಿಯಾಗಿ ನೊಂದು ಬೆಂದು ನಮ್ಮ ಬಳಿಗೆ ಬಂದಾಗ ಅವರನ್ನು ನಾವು ಮೊದಲು ಸಮಾಧಾನಪಡಿಸಬೇಕು, ಸಾಂತ್ವನಗೊಳಿಸಬೇಕು. ಅದು ಮಾನವೀಯ ಕರ್ತವ್ಯ, ಮನುಷ್ಯ ಸಂಬಂಧ, ಅದು ಮನುಷ್ಯ ಒಂದು ಬಾಂಧವ್ಯದ ಹಿನ್ನೆಲೆ. ಈ ರೀತಿಯೆಲ್ಲ ನಾವು ಇವತ್ತು ಹೇಳ್ತೇವೆ. ಹಿಂದಿದ್ದನ್ನು ಯಾರೂ ಹೇಳ್ತಾ ಇರಲಿಲ್ಲ. ಇವತ್ತು ನಾವೇನು ಇದನ್ನು ಹೇಳೋದನ್ನು ಕಲ್ತ್ಕೊಂಡು ನಮ್ಮ ಕಾಲದ ಕೊಡುಗೆ ಇದು ಅನ್ನೋ ತರಹ ನಾವು ಮಾತನಾಡ್ತೇವೆ. ಸಮಾಧಾನ ಮಾಡೋದು ಹೀಗೆ ಅಂತ. 1200 ವರ್ಷಗಳ ಹಿಂದೆ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಅವನಿಗೆ ವೇದಾಂತದ ಉಪದೇಶ ಆಮೇಲೆ ಮೊದಲು ಏನು ಕೇಳಿದರೆ ಅವನಿಗೆ ಸಮಾಧಾನದ ಮಾತು. ಮಾಭೈಷ್ಟ ವಿದ್ವನ್, ಹೆದರಬೇಡಪ್ಪ. ಹೆದರಿದವನಿಗೆ ನೀನು ಹೆದರಬೇಡಪ್ಪ ಅಂತ ಹೇಳೋನು ಒಬ್ಬ ಸಿಕ್ಕಿದರೆ ಅವನಿಗೆ 90ರಷ್ಟು ಹೆದರಿಕೆ ಹೋಗಿಬಿಡುತ್ತೆ. ನಾನಿದ್ದೇನೆ, ಹೆದರಬೇಡ ಅಂತ. ಸಾಮಾನ್ಯ ವ್ಯಕ್ತಿ ಹೇಳುವವನು ಹೆದರ್ತಾ ಹೇಳಿದರೂ ಸಹ ಅವನಿಗೆ ಧೈರ್ಯ ಬರುತ್ತೆ. ಆದರೆ ಈತನಂತೂ ಜ್ಞಾನಿಯಾದ ಗುರು ಇಂಥ ಮಾತನ್ನು ಹೇಳಿದಾಗ ಅವನಿಗೆ ಧೈರ್ಯ ಬರದೇ ಇರುತ್ತಾ ಅನ್ನೋದೊಂದು ಪ್ರಶ್ನೆ. ಇದು ಒಂದು. ಅದರ ಜೊತೆಗೆ ನೊಂದು ದುಃಖಕ್ಕೆ ಒಳಗಾದವರ ಹತ್ರ ಮಾತನಾಡುವಾಗ ನಮ್ಮ ಮಾತಿನಲ್ಲಿ ಸಂಶಯಕ್ಕೆ ಅವಕಾಶ ಇರಬಾರ್ದು. ಮೊದಲು ಅವರಿಗೆ ಏನು ಬೇಕೋ ಅದು ನಮ್ಮ ಶಬ್ದದ ಮೂಲಕ ಈಚೆ ಬರ್ತಾ ಇರಬೇಕು ಅಂತ. ಭಗವತ್ಪಾದರ ವಿವೇಕ ಚೂಡಾಮಣಿಯಲ್ಲಿ ನಾವು ಇದನ್ನು ನೋಡ್ತೇವೆ. ಆದರೆ ಸುಮಾರು 9 ಲಕ್ಷ ವರ್ಷಗಳ ಹಿಂದೆ ವಾಲ್ಮೀಕಿ ಮುನಿಗಳು ಈ ಮಾತನ್ನು ರಾಮಾಯಣದಲ್ಲಿ ಇಟ್ಟಿದ್ದಾರೆ. ಒಂದು ಕಡೆಗೆ ಸೀತಾದೇವಿಯನ್ನು ಹುಡ್ಕೊಂಡು ಆಂಜನೇಯ ಲಂಕೆಗೆ ಹೋದ. ಲಂಕೆಗೆ ಹೋದಂಥ ಆಂಜನೇಯ ಕಷ್ಟಪಟ್ಟು ಸೀತಾದೇವಿಯನ್ನು ಹುಡುಕಿದ.
ಹುಡುಕಿ ಆದಮೇಲೆ ರಾಮನ ಹತ್ರ ಮಾತನಾಡಬೇಕು. ಹಿನ್ನೆಲೆಯನ್ನು ಸ್ವಲ್ಪ ಮನಸ್ಸಿಗೆ ತಂದ್ಕೊಳ್ಳಿ. ಸೀತೆ ಮತ್ತು ರಾಮ ಪರಸ್ಪರ ಒಬ್ಬರು ಅಗಲಿ 10 ತಿಂಗಳುಗಳ ಕಾಲ ಕಳೆದು ಹೋಗಿದೆ. ರಾಮನಿಗೆ ಸೀತೆ ಬದುಕಿದ್ದಾಳೋ ಇಲ್ಲೋ ಎನ್ನುವ ಸಂಶಯ ಹೇಗಿದೆಯೋ ಹಾಗೆ ಸೀತೆಗೂ ರಾಮ ಇದ್ದಾನೋ ಇಲ್ಲೋ ಎನ್ನುವಂಥ ಸಂಶಯ ಇದೆ. 10 ತಿಂಗಳ ಕಾಲ ಪರಸ್ಪರ ಯಾವುದೇ ರೀತಿಯ ಅವರ ಇರುವಿನ ಕುರುಹು ಸಿಗಲಿಲ್ಲ. ಇಂಥ ಸ್ಥಿತಿಯಲ್ಲಿ ಅಂಬಾಸಡರ್ ಆಗಿ ಹೋದವನು ಆಂಜನೇಯ. ನಮ್ಮ ದೇಶದ ಮೊಟ್ಟ ಮೊದಲ ಅಂಬಾಸಡರ್ ಅವನು, ಅದನ್ನು ನಾವು ಮರಿಬಾರ್ದು. ನಾನೇನು ತಮಾಷೆ ಮಾಡ್ತಾ ಇಲ್ಲ, ಇಟ್ಸ್ ಎ ಫ್ಯಾಕ್ಟ್ ಅಂತ. ನಮ್ಮ ದೇಶದ ಸಂದೇಶ ಹೇಗೆ ಕೊಡಬೇಕು ಅನ್ನೋದನ್ನು ಇವತ್ತಿನ ಅಂಬಾಸಡರ್ ಅವನನ್ನು ನೋಡಿ ಕಲಿಬೇಕು. ಮಧ್ಯದಲ್ಲಿ ಮತ್ತೆ ವಿಷಯನ ಹೊರಳಿಸ್ತೇನೆ. ಮತ್ತೆ ಆಂಜನೇಯ 2ನೇ ಸಲ ಹೋದದ್ದು ಯುದ್ಧದ ಸಂದರ್ಭದಲ್ಲೇ. ಅದರ ಮಧ್ಯದಲ್ಲಿ ಇನ್ನೊಂದು ಸಲ ಅಂಗದ ಹೋಗಿದ್ದ. ಆಂಜನೇಯ ಹೋಗಿ ಬಂದ ಮೇಲೆ. ಆದರೆ ಈ ರಾಕ್ಷಸರಿಗೆ ಆಂಜನೇಯನಿಗೂ ಅಂಗದನಿಗೂ ವ್ಯತ್ಯಾಸ ಗೊತ್ತಾಗಲಿಲ್ಲ. ಅಂಗದನ್ನು ನೋಡಿಯೂ ಆಂಜನೇಯ ಅಂತಲೇ ಅಂದ್ಕೊಂಡ್ರಂತೆ ಬಹಳಷ್ಟು ಜನ. ಆಗ ಇವನು ಮೊದಲನೇ ಸಲ ಹೋಗಿ ಲಂಕೆಯವರಿಗೆ ಪಾಠ ಹೇಳಿ ಬಂದಿದ್ನಲ್ಲ, ಒಬ್ಬ ಆಂಜನೇಯ. 2ನೇ ಸಲ ಅಂಗದ ಹೋದಾಗ ಎಲ್ಲರೂ ಅವನನ್ನು ನೋಡಿ ಅಂದ್ಕೊಂಡ್ರೆ, ಪುನರಾಯಾನ್ ಮಹಾಕಪಿ, ಅಯ್ಯೋ ಮತ್ತೆ ಬಂದುಬಿಟ್ನಲ್ಲಪ್ಪ ಆ ಕಪಿ, ಬಂದವನು ಬೇರೆ. ಆದರೆ ಮೊದಲನೇ ಸಲ ಹೋದಂಥ ಅಂಬಾಸಡರ್ ಮಾಡಿದ ಕೆಲಸವನ್ನು ನೋಡಿ ಯಾವನೇ ಇನ್ನೊಬ್ಬ ಬಂದರೂ ಸಹ ಅವನಂತೆ ಕಾಣ್ತಿದ್ದ ಅವರಿಗೆ. ಓಹೋ, ಮತ್ತೆ ಅದೇ ಅನಾಹುತವನ್ನು ಮಾಡಿ ಹೋಗ್ತಾನೆ ಎನ್ನುವಂಥ ಭಯ. ಹೀಗೆ ಒಬ್ಬ ಅಂಬಾಸಡರ್ ಆದವನು ನಮ್ಮ ದೇಶದ ಗೌರವವನ್ನು ಹೇಗೆ ಎತ್ತಿ ಹಿಡಿಬೇಕು, ನಾವು ದುರ್ಬಲರಲ್ಲ ಅನ್ನೋದನ್ನು ಹೇಗೆ ತೋರಿಸ್ಬೇಕು ಅನ್ನೋದನ್ನು ಒಂದೇ ಆಂಜನೇಯ ತೋರಿಸಿದ್ದ. ಇಂತಹ ಆಂಜನೇಯ ಈಗ ಸೀತಾದೇವಿ ಹತ್ರ ಮಾತನಾಡಬೇಕು. ಹೇಗೆ ಮಾತನಾಡಬೇಕು? ರಾಮನ ಕ್ಷೇಮವಾಗಿದ್ದಾನೆ ಅಂತ ಹೇಳೋದನ್ನ ಹೇಳಬೇಕು. ರಾಮ ಅಂತ ಹೇಳೋಷ್ಟು ನಿಲ್ಲಿಸ್ಬಿಟ್ರೆ ಅವಳಿಗೇನು, ರಾಮ ವಾಟ್ ನೆಕ್ಸ್ಟ್ ಅಂತನೋ, ಅಥವಾ ಪೂರ್ತಿ ವಿರಹದಲ್ಲಿ ಆತ ಕೊರಗಿ ಸ್ವರೆಗೆ ಹೋಗಿದ್ದಾನೆ ಅಂತ ಅರ್ಥವಾ ಏನು ಅಂತ. ಯಾಕೆಂದರೆ ಈ ಎಲ್ಲ 10 ತಿಂಗಳ ಕಾಲ ಅವನನ್ನೇ ವಿಚಾರ ಮಾಡ್ತಾ ಇರುವಂಥ ಸೀತೆಗೆ ಮನಸ್ಸು ಒಳ್ಳೆಯದನ್ನು ಯೋಚಿಸೋಕ್ಕಿಂತ ಕೆಟ್ಟದ್ದನ್ನೇ ಯೋಚಿಸುತ್ತೆ. ಇದು ಸೈಕಾಲಜಿ ಅಲ್ವಾ? ಹಾಗಾಗಿ ಆಂಜನೇಯ ಏನು ಮಾಡ್ತಾನೆ ಅಂದರೆ, ಮೊದಲೇನು ರಾಮ ಅಂತ ಶಬ್ದ ಹೇಳೋದೇ ಇಲ್ಲ ಅವನು. ವೈದೇಹಿ ಕುಶಲಿ ರಾಮ, ಫಸ್ಟ್ ವರ್ಡ್ ಈಸ್ ಕುಶಲಿ. ಯಾಕೆ ಅವನಿಗೆ ಗೊತ್ತು ಸೀತೆಯ ಕಾಲದಿಂದ ತಲೆಯವರೆಗೆ ತುಂಬಿದವನು ರಾಮಚಂದ್ರ ಅಂತ. ಹಾಗಾಗಿ ಕುಶಲಿ, ನೀನು ಯಾರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವನು, ಹೀ ಈಸ್ ಆಲ್ ರೈಟ್, ಪರ್ಫೆಕ್ಟ್. ಯಾರು? ರಾಮ. ನಾವು ರಾಮ ಅನ್ನೋದನ್ನು ಮೊದಲು ಹೇಳಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಆಮೇಲೆ ಕುಶಲಿ ಅಂತಂದರೆ ಅಷ್ಟೊತ್ತಿಗೆ ಸೀತೆಗೆ ಅರ್ಧ ಪ್ರಾಣ ಮೇಲಕ್ಕೆ ಬರ್ತಿತ್ತು. ನಮ್ಮ ಪ್ರಾಚೀನ ಶಾಸ್ತ್ರಗಳ ವಿಶೇಷತೆ ಇದು. ಹಾಗೆ ಆಂಜನೇಯ ಸೀತೆಯನ್ನಲ್ಲಿ ಸಮಾಧಾನಪಡಿಸ್ತಾನೆ. ಇಲ್ಲೂ ಸಹ ಹಾಗೆ ನೊಂದು ಬಿದ್ದಂತಹ ತನ್ನ ಆ ಸಾಧಕ ಶಿಷ್ಯನಿಗೆ ಗುರು ಹೇಳುವಂಥ ಮಾತು, ಮಾಭೈಷ್ಟ, ಹೆದರಬೇಡ. ಯಾಕೆಂದರೆ ತವ ನಾಸ್ತಿ ಅಪಾಯ, ನಿನಗೆ ಅಪಾಯ ಇಲ್ಲ. ನೀನು ಅಂದ್ಕೊಂಡ ಹಾಗೆ ನಿನಗೆ ಅಪಾಯ ಇಲ್ಲ. ನೀನು ಅಂದ್ಕೊಂಡಿದ್ದಿಲ್ಲ ಸಂಸಾರ ಸಾಗರವನ್ನು ದಾಟೋದಕ್ಕೆ ಆಗೋದಿಲ್ಲ, ಇದನ್ನು ದಾಟೋದಕ್ಕೆ ಬೇಕಾದಂಥ ನೌಕೆ ಇಲ್ಲ ಅಂತ. ಇದೆ, ತರಣೇ ಅಸ್ತಿ ಉಪಾಯ, ಇದನ್ನು ದಾಟೋದಕ್ಕೆ ಉಪಾಯ ಇದೆ. ಯಾಕೆಂದರೆ ಈ ದಾಟೋದಕ್ಕಿರುವ ಉಪಾಯವನ್ನು ಆಶ್ರಯಿಸಿಕೊಂಡೇ ಹಿಂದಿನ ಯತಿಗಳೆಲ್ಲ, ಯತಿಗಳು ಅಂದರೆ ಪ್ರಯತ್ನಶೀಲರು ಅಂತ ಅರ್ಥ, ಅವರೆಲ್ಲರೂ ಈ ಸಾಗರವನ್ನು ದಾಟಿದ್ದಾರೆ. ಹಾಗಾಗಿ ನೀನು ಸಹ ದಾಟ್ತೀಯೆ. 2 ಅಂಶ ಈ ಮಾತಿನಲ್ಲಿ. ಒಂದು, ದಾಟಿದವರು ಯತಿಗಳು ಅಂದರೆ ಪ್ರಯತ್ನಶೀಲರು. ಹಾಗೆ ನೀನು ಸಹ ಪ್ರಯತ್ನಶೀಲನಾದರೆ ದಾಟಬಲ್ಲೆ. ಒಂದು. 2ನೇದು, ಇಷ್ಟು ನೀನು ಆಳವಾಗಿ ವಿಚಾರ ಮಾಡ್ತಾ ನನ್ನ ಬಳಿಗೆ ಬಂದಿದ್ದೀಯ ಅಂತ ಆದಮೇಲೆ, ಹೀಗೆ ಬಂದಿದ್ದರಿಂದಲೇ ಗೊತ್ತಾಗುತ್ತೆ
ನೀನೊಬ್ಬ ಸಾಕಷ್ಟು ಸಂಸ್ಕಾರವನ್ನು ಹೊಂದಿದವನು, ಇದರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದವನು, ಒಳ್ಳೆಯದನ್ನೇ ಯೋಚಿಸುವನು. ಹಾಗಾಗಿ ಭಗವಂತನ ಅಭಯವಾಣಿ ಉಂಟಪ್ಪ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಳ್ಳೆಯದನ್ನು ಮಾಡುವವನು, ಒಳ್ಳೆಯದನ್ನು ಯೋಚಿಸುವವನು ಯಾವನಿದ್ದಾನೋ ಅವನಿಗೆ ಖಂಡಿತವಾಗಿಯೂ ಸಹ ದುರ್ಗತಿ ಬರುವುದಿಲ್ಲ. ಭಗವಂತನ ಅಭಯವಾಣಿ ಇದು. ಅದನ್ನು ಗುರುಗಳಾದವರು ಶಿಷ್ಯನಿಗೆ ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತೋದು. ಹೀಗೆ ಮಾಭೈಷ್ಟವಿದ್ವಂಸ್ತವನಾಸ್ತ್ಯಪಾಯ ಸಂಸಾರ ಸಿಂಧವೋಸ್ತರಣೇಸ್ತ್ಯುಪಾಯ ಏನೈವ ಯಾತ ಯತಯೋಸ್ಯ ಪಾರಂ ತಮೇವ ಮಾರ್ಗಂ ತವ ನಿರ್ದಿಶಾಮಿ. ನಾನೇನು ಹೊಸದಾಗಿ ನಿನಗೆ ಉಪಾಯ ಹೇಳ್ತಾ ಇಲ್ಲಪ್ಪ. ನಮ್ಮ ಪ್ರಾಚೀನರು, ಪ್ರಯತ್ನಶೀಲರಾದಂಥ ಇವರೆಲ್ಲರೂ ಯಾವ ದಾರಿಯನ್ನು ಹಿಡಿದು ಈ ಸಾಗರವನ್ನು ದಾಟಿದ್ದಾರೋ ಅದನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ. ಇಷ್ಟು ನಾನು ನಿನ್ನೆ ದಿವಸ ಈ ಶ್ಲೋಕಕ್ಕೆ ಹೇಳಬೇಕಂತ ಇಷ್ಟು ಅಂಶ ಬಾಕಿ ಇತ್ತು, ಹಾಗಾಗಿ ಅದನ್ನು ಸೇರಿಸಿದ್ದೇನೆ. 46ನೇ ಶ್ಲೋಕ. ಈಗ ಇಷ್ಟು ಶಿಷ್ಯನಿಗೆ ಹೇಳಿದ ಆದಮೇಲೆ ಅವನಿಗೆ ಭರವಸೆ ಬರ್ತದೆ. ಪರವಾಗಿಲ್ಲ, ನನಗೇನೋ ಒಂದು ಆಶಾಕಿರಣ ಸಿಕ್ಕಿತ್ತು. ಯಾಕೆಂದರೆ ಒಂದು ಮಾತು ಹೇಳ್ತಾರಲ್ಲ, ಸಮುದ್ರ ಮುಳುಗುವವನಿಗೆ ಹುಲ್ಲು ಕಡ್ಡಿಯು ಸಿಕ್ಕಿದರೂ ಆಶ್ರಯ ಸಿಕ್ಕಂತೆ ಎನ್ನುವ ಹಾಗೆ. ಆಗ ಆ ಉಪಾಯ ಏನು ಅನ್ನೋದನ್ನು ಹೇಳೋದಕ್ಕೆ ಮುಂದಿನ ಶ್ಲೋಕ ಹೊರಟಿದೆ. ಅಸ್ತ್ಯುಪಾಯ ಮಹಾನ್ ಕಶ್ಚಿತ್ ಸಂಸಾರ ಭಯನಾಶನಃ ತೇನ ತೀರ್ತ್ವಾ ಭವಾಂಬೋಧಿಂ ಪರಮಾನಂದ ಮಾಪ್ಸ್ಯಸಿ. ಒಂದು ಉಪಾಯ ಇದೆ, ಅದು ಅತ್ಯಂತ ದೊಡ್ಡದಾದಂತಹ ಶ್ರೇಷ್ಠವಾದಂತಹ ಉಪಾಯ. ಆ ಉಪಾಯ ಏನು ಮಾಡುತ್ತೆ ಅಂದರೆ ಸಂಸಾರ ಭಯನಾಶನ. ಸಂಸಾರದ ಅಂದರೆ ಈ ಹುಟ್ಟು ಸಾವಿನ ಭಯವನ್ನು ಅದು ನಿವಾರಣೆ ಮಾಡುತ್ತೆ. ಆ ಉಪಾಯದಿಂದ ನೀನು ಈ ಸಂಸಾರವನ್ನು ದಾಟಿ ಪರಮಾನಂದವನ್ನು ನೀನು ಪಡಿತೀಯೇ ಎನ್ನುವಂತಹ ಶ್ಲೋಕ ಅರ್ಥವನ್ನು ಈ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಈ ಶ್ಲೋಕದ ಅರ್ಥ ಎಲ್ಲ ಈ 45ನೇ ಶ್ಲೋಕದಲ್ಲಿಯೇ ಗತಾರ್ಥ ಅಂತ ಅಂದ್ಕೊಂಡು ನಾನು ನೇರ ಮತ್ತೆ 47ನೇ ಶ್ಲೋಕಕ್ಕೆ ಹೋಗ್ತೇನೆ. ಆ ಉಪಾಯ ಏನು ಅನ್ನೋದು ಶಿಷ್ಯನ ಮನಸ್ಸಿನಲ್ಲಿ ಈಗ ಕೊರಿತಾ ಇದೆ. ಅಸ್ತಿ ಉಪಾಯ ಇದೆ ದಾಟೋದಕ್ಕೆ ಅಂತ ಹೇಳಿದ್ರಲ್ಲ, ಆ ಉಪಾಯ ಏನು? ಅವನಿಗೊಬ್ಬನಿಗಲ್ಲ, ನಮಗೂ ಸಹ ಅದು ಕಾಡ್ತಾ ಇರುತ್ತೆ. ಏನು ಉಪಾಯ? ಈ ಹುಟ್ಟು ಸಾವುಗಳ ಜಂಜಾಟವನ್ನು ತಪ್ಪಿಸಿಕೊಳ್ಳೋಕ್ಕೆ ಇರುವ ಉಪಾಯ ಏನು? ಆದಷ್ಟು ಬೇಗ ನಮಗೂ ಸಿಗಲಿ ಅಂತ ನಾವು ಸಹ ಬಯಸ್ತಾ ಇರ್ತೇವೆ. ಅದನ್ನು ಈ 47ನೇ ಶ್ಲೋಕ ಹೇಳುತ್ತೆ. ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ ತೇನ ಆತ್ಯಂತಿಕ ಸಂಸಾರ ದುಃಖ ನಾಶೋ ಭವತ್ಯನು. ಆ ಉಪಾಯ ಏನು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಏನು? ವೇದಾಂತದ ವಿಚಾರ ಮಾಡುವುದರಿಂದ ಶ್ರೇಷ್ಠವಾದಂತಹ ಜ್ಞಾನ ನಮ್ಮಲ್ಲಿ ಉತ್ಪನ್ನವಾಗ್ತದೆ. ಅದರಿಂದ ಆತ್ಯಂತಿಕವಾದಂತಹ ಸಂಸಾರದ ನಾಶ ಆಗುತ್ತದೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ವಿವರಣೆ ಬೇಕು, ನಮಗೆ ಬೇಕಾದ ವಿಷಯ ಇದರೊಳಗೆ ಹೆಚ್ಚಿರೋದು. ಯಾಕೆಂದರೆ ಉಪಾಯ ಹೇಳುವ ಶ್ಲೋಕ ಇದು. ವೇದಾಂತ ಅಂದರೆ ಏನು? ವೇದದ ಅಂತ ವೇದಾಂತ ಅಂತ. ವೇದದ ಅಂತ ಅನ್ನೋದಕ್ಕೆ ಎರಡು ಅರ್ಥ. ಒಂದು ಕೊನೆಯ ಭಾಗ ಅಂತ ಅರ್ಥ. ಅಂತ ಅಂದರೆ ಕೊನೆ, ಎಂಡ್ ಅಂತ ಅರ್ಥ. ಆ ಅರ್ಥದಲ್ಲಿ ವೇದಾಂತ ಅಂತ ಒಂದರ್ಥ. ಇನ್ನೊಂದು ಅಂತ ಅನ್ನೋದಕ್ಕೆ ನಿರ್ಣಯ, ಅದರ ಜಡ್ಜ್ಮೆಂಟ್ ಅಂತ ಹೇಳ್ತೇವಲ್ಲ ಅದು. ವೇದದ ನಿರ್ಣಯ ಎಲ್ಲಿ ಉಂಟೋ ಆ ಭಾಗಕ್ಕೆ ವೇದಾಂತ ಅಂತ ಹೆಸರು. ಹಾಗಾಗಿ ವೇದಾಂತ ಅನ್ನೋದಕ್ಕೆ ವೇದದ ನಿರ್ಣಯಾತ್ಮಕವಾದ ಭಾಗ. ಯಾವುದರ ನಿರ್ಣಯ? ಅರ್ಥದ ನಿರ್ಣಯ. ಅದೇ ಉಪನಿಷತ್ತುಗಳು ಅಂತ ಕರೆಯಲ್ಪಟ್ಟಿವೆ. ಹಾಗಾಗಿ ಉಪನಿಷತ್ತುಗಳನ್ನೇ ವೇದಾಂತ ಅಂತ ಕರೀತಾರೆ. ವೇದಾಂತಾ ಉಪನಿಷದಃ. ಯಾಕೆಂದರೆ ವೇದದ ಅರ್ಥ ಹೀಗೆ ಅಂತ ನಿಷ್ಕೃಷ್ಟವಾಗಿ ತಿಳಿಸಿಕೊಡುವಂಥ ಭಾಗ ಉಪನಿಷತ್ತಿನ ಭಾಗ. ಅದು ಅಂತಿಮವಾದದ್ದು ಹೌದು, ನಿರ್ಣಯಾತ್ಮಕವಾದದ್ದು ಹೌದು. ಈ ಎರಡೂ ಅರ್ಥದಲ್ಲೂ ಸಹ ಉಪನಿಷತ್ತುಗಳನ್ನು ವೇದಾಂತ ಅಂತ ಕರೀತಾರೆ.
ಆ ವೇದಾಂತದ ಅರ್ಥ, ಉಪನಿಷತ್ತಿನ ಅರ್ಥವನ್ನು ತಿಳ್ಕೊಳ್ಬೇಕಂತೆ. ಅಂದರೆ ಅದನ್ನು ಮಥನ ಮಾಡಬೇಕು, ಕಡಿಬೇಕು ಅಂತ ಅರ್ಥ. ಯಾಕೆಂದರೆ ಈ ಉಪನಿಷತ್ತಿನ ಅರ್ಥ ಅದು ಅಷ್ಟು ಸುಲಭವಾದದ್ದಲ್ಲ. ಯಾಕೆಂದರೆ ಅದು ಅಪೌರುಷೇಯವಾದ ವಾಣಿ. ಮನುಷ್ಯರು ಮಾತನಾಡಿದ್ದೇ ನಮಗೆ ಕೆಲವು ಸಲ ಅರ್ಥ ಆಗೋದಿಲ್ಲ, ಇನ್ನು ಅದು ಭಗವಂತನ ಉಸಿರು. ಋಷಿಮುನಿಗಳು ಸಮಾಧಿ ಸ್ಥಿತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡಂತಹ ಸಾಹಿತ್ಯ ಅದಷ್ಟು ಸುಲಭವಾಗಿ ಅರ್ಥ ಆಗುತ್ತಾ? ಇಲ್ಲ. ನಾವು ಅರ್ಥ ಮಾಡಲಿಕ್ಕೆ ಅಂತ ತೊಡಗಿದರೆ ಅದು ತನ್ನನ್ನು ತಾನು ಹೆಚ್ಚೆಚ್ಚು ಮುಚ್ಚಿಕೊಳ್ಳತ್ತೆ. ಅದಕ್ಕೋಸ್ಕರ ವೇದಕ್ಕೆ ಇನ್ನೊಂದು ಹೆಸರು ಛಂದ ಅಂತ. ಛಂದ ಅಂದರೆ ಛದಿ ಆಚ್ಛಾದನೆ. ಯಾವುದು ತನ್ನನ್ನು ಮುಚ್ಚಿಕೊಳ್ಳತ್ತೋ ಅದಕ್ಕೆ ಛಂದ ಅಂತ ಹೆಸರು. ಛಂದ ಮಹಾಪ್ರಾಣ, ಚಂದ ಅಲ್ಲ. ಅದಕ್ಕೋಸ್ಕರ ಹೇಳೋದು ವೇದದ ಅರ್ಥವನ್ನು ತಿಳಿದುಕೊಳ್ಳೋದು ಚಂದ ಅಲ್ಲ, ಸುಲಭ ಅಲ್ಲ. ಯಾಕೆಂದರೆ ಅದು ಛಂದ, ತನ್ನನ್ನು ತಾನು ಮುಚ್ಚಿಕೊಳ್ಳತ್ತೆ. ಅದನ್ನು ಅರ್ಥ ವಿಚಾರ ಅಂದರೆ ಮಥನ ಮಾಡಬೇಕು, ಕಡಿಬೇಕು ಅಂತ. ಅದರಿಂದ ಏನಾಗುತ್ತೆ ಅಂದರೆ ಜ್ಞಾನಮುತ್ತಮಂ ಜಾಯತೆ, ಉತ್ತಮವಾದ ಜ್ಞಾನ ಉಂಟಾಗ್ತದೆ ಅಂದ್ರೇನು? ಇದ್ದದ್ದೇ ಪ್ರಕಟವಾಗ್ತದೆ ಅಂತ ಅರ್ಥ. ನಮಗೆ ತಿಳಿಯುತ್ತದೆ, ಆದರೆ ಅದು ಮೊದಲೇ ಅಲ್ಲಿತ್ತು ಅಂತ ಅರ್ಥ. ಹೀಗೆ ತೇನ, ಹೀಗೆ ಆ ವೇದಾಂತದ ವಿಚಾರವನ್ನು ಮಾಡುವುದರಿಂದ ಆತ್ಯಂತಿಕ ಸಂಸಾರ ದುಃಖನಾಶೋ ಭವತ್ಯನು. ಅಂದರೆ ಆತ್ಯಂತಿಕ, ಅಂತಿಮವಾಗಿ ಒಂದು ಸ್ವಲ್ಪವೂ ಉಳಿಯದೆ, ಲೇಷ ಉಳಿಯದೆ ಸಂಸಾರದ ನಾಶ ಆಗ್ತದೆ. ಅಂದರೆ ಹುಟ್ಟು ಸಾವುಗಳ ಕಟ್ಟನ್ನು ಕಳಚಿಕೊಳ್ತಾನೆ. ಹೀಗೆ ಈ ಶ್ಲೋಕದ ಒಟ್ಟು ಅರ್ಥ. ಅದಕ್ಕೋಸ್ಕರ ಅಲ್ಲಿಗೆ ಏನು ಹೇಳ್ದಂಗಾಯಿತು? ಸಂಸಾರವನ್ನು ದಾಟುವುದಕ್ಕೆ ಅಥವಾ ಸಂಸಾರದ ಕಟ್ಟಿನಿಂದ ಕಳಚಿಕೊಳ್ಳೋದಕ್ಕೆ ಇರುವಂಥ ಏಕೈಕ ಉಪಾಯ ವೇದಾಂತಾರ್ಥ ವಿಚಾರ ಮಾಡಬೇಕು. ಅದರ ಬಿಟ್ಟರೆ ಬೇರೆ ಉಪಾಯ ಇಲ್ಲ. ಯಾಕೆಂದರೆ ಇದು ವೇದದ ಹಿನ್ನೆಲೆಯಲ್ಲಿ ಬಂದಂತಹ ಗ್ರಂಥಗಳು ಇವೆಲ್ಲ. ಎಲ್ಲ ವೇದಾಂತಗಳು ಆ ಮಾತನ್ನು ಪದೇ ಪದೇ ಹೇಳ್ತವೆ. ಆ ವೇದಾಂತದ ವಿಚಾರವನ್ನು ಮಾಡಬೇಕು ಹೀಗೆ ಅಂತ. ಈ ಮಾತನ್ನು ಹೇಳುವಾಗ ನೀವು ಬೇರೆ ಬೇರೆ ಎಲ್ಲ ನೆನಪಿಗೆ ತಂದುಕೊಳ್ಬೇಕು. ಕೆಲವು ಸಲ ನಾನು ಯಾರ ಶ್ರದ್ಧೆಯನ್ನು ಭಂಗ ಮಾಡುವುದಿಲ್ಲ. ಏಕೆಂದರೆ ಭಗವಂತನ ಮಾತದು, ಶ್ರದ್ಧಾಳುಗಳ ಶ್ರದ್ಧೆಯನ್ನು ನಾವು ಅಲ್ಲಾಡಿಸಬಾರದು ಅಂತ. ಅದರಲ್ಲೊಂದು ಸತ್ಯ ಉಂಟು. ಏನು ಅಂದರೆ, ನಮ್ಮಲ್ಲಿ ಎಷ್ಟೋ ಜನ ವಾರದಲ್ಲಿ ಒಂದು ದಿವಸ ಮನೆಯಲ್ಲಿ ಕುಳಿತು ಭಜನೆ ಮಾಡ್ತಾರೆ, ಮಾಡಬೇಕು. ಆದರೆ ತಾವು ಹೇಳುವ ಆ ಭಜನೆಯ ಅರ್ಥವನ್ನು ತಾವು ತಿಳ್ಕೊಳ್ಳದೇ ಇದ್ದರೆ ಅದು ಒಳಕ್ಕೆ ಹೋಗುತ್ತಾ? ಕೇವಲ ನಾಲಿಗೆ ಹೇಳ್ತಾ ಇರುತ್ತೆ, ಕಿವಿ ಕೇಳಿಸ್ಕೊಳ್ತಾ ಇರುತ್ತೆ, ಮನಸ್ಸು ಇನ್ನೆಲ್ಲೋ ಓಡಾಡ್ತಾ ಇರುತ್ತೆ. ಇನ್ನೊಮ್ಮೆ ಹೇಳ್ತೇನೆ, ನನ್ನ ಮಾತಿನ ಅರ್ಥ ಭಜನೆ ಮಾಡುವುದನ್ನು ಬಿಡಬೇಕು ಅಂತ ಅಲ್ಲ. ನನ್ನ ಮಾತಿನ ಅರ್ಥ ಆ ಭಜನೆಯಲ್ಲಿ ನಾವು ಮೈಮರಿಬೇಕು. ಮೈಮರಿಬೇಕು ಅಂತ ಆದಾಗ ಅದು ಅರ್ಥ ಗೊತ್ತಾಗಬೇಕು. ಯಾವಾಗಲೂ ಮನಸ್ಸು ಅರ್ಥ ಸಿಕ್ಕಾಗ ಮಾತ್ರ ಅದರ ಜೊತೆ ಓಡಾಡುತ್ತೆ. ಅಲ್ಲದಿದ್ದರೆ ನೀನು ಇಲ್ಲೇ ಬಿದ್ದಿರು, ನನಗೆ ಬೇಕಾದಲ್ಲಿ ನಾನು ಹೋಗ್ತೇನೆ ಅಂತ ಹೋಗ್ತಾ ಇರುತ್ತೆ. ಅದು ಮನಸ್ಸಿನ ಸ್ವಭಾವ. ಹಾಗಾಗಿ ಭಜನೆ ಮಾಡಬೇಕು, ಆದರೆ ಅರ್ಥದ ಬೆನ್ನು ಹತ್ತಬೇಕು. ಒಂದು ಅರ್ಥದ ಬೆನ್ನು ಹತ್ತಬೇಕು ಅಂತಾದಾಗ ನಾವು ಭಜನೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ವೇದಾಂತಾರ್ಥ ಪೂರ್ಣವಾದ ಭಜನೆಗಳನ್ನು ಇಟ್ಕೊಳ್ಬೇಕು. ಹೀಗೆ ನಮ್ಮ ಎಲ್ಲ ವಿಚಾರಗಳು ಸಹ ಈ ರೀತಿಯಾಗಿದ್ದಾಗ ಏನಾಗುತ್ತೆ ಕೇಳಿದರೆ, ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಸಹ ಅದು ಹೆಚ್ಚು ಔನ್ನತ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಿಲ್ಲದೇ ಇದ್ದರೆ 20 ವರ್ಷ ನಾನು ಭಜನೆ ಮಾಡಿದ್ದೇನೆ, ಗಿಣಿ ಪಾಠ, ಮಕ್ಕಿ ಏನು ಪ್ರಯೋಜನ? ಅದಕ್ಕೋಸ್ಕರ ವೇದಾಂತ ಮತ್ತೆ ಮತ್ತೆ ಹೇಳುತ್ತೆ, ವೇದಾಂತಾರ್ಥ ವಿಚಾರ. ಆ ಅರ್ಥ ವಿಚಾರ ಅನ್ನೋದಕ್ಕೆ ಅಂಡರ್ಲೈನು. ನಮ್ಮಲ್ಲಿ ಏನಾಗಿದೆ ಅಂದರೆ ಅದು ಒಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಯಾಕೆಂದರೆ ವಿಚಾರ ಅಂದ ತಕ್ಷಣ ಕಷ್ಟ, ತಲೆಯಲ್ಲಿ ಇರುವೆ ಬಿಟ್ಕೊಂಡಾಗಿ ಒಂಥರ.
ಅದರಲ್ಲೂ ವೇದಾಂತದ ವಿಚಾರ ಉಂಟಲ್ಲ, ಅದು ಬಹಳ ಕಷ್ಟ. ನಮ್ಮ ಕಣ್ಣಿಗೆ ಕಾಣ್ತಾ ಇರುವುದನ್ನು ವಿಚಾರ ಮಾಡೋದಕ್ಕೆ ಸಾಧ್ಯ. ಯಾವುದು ಕಣ್ಣಿಗೆ ಕಾಣೋದಿಲ್ಲವೋ ಅದನ್ನು ವಿಚಾರ ಮಾಡಬೇಕು ಅಂತಾದಾಗ ಬುದ್ಧಿಗೆ ಬಹಳ ಬೇಗ ಶ್ರಮ ಆಗ್ತದೆ. ಬೇಡವೇ ಬೇಡ ಇದು ಅಂತ ಬಿಟ್ಬಿಡ್ತಾರೆ. ಆದ್ದರಿಂದ ವಿವೇಕ ಚೂಡಾಮಣಿ ಹೇಳುತ್ತೆ, ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ. ಈ ಶ್ಲೋಕದ ಈ ಸಾಲಿಗೆ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಇದನ್ನು ಕೇಳಿದ ನಿಮಗಿನ್ನು ಸಂಶಯ ಬರುತ್ತೆ, ಹಾಗಿದ್ದರೆ ಯೋಗ, ಸಾಂಖ್ಯ, ಇನ್ನೂ ಏನೇನೆಲ್ಲ ಇವೆ ಅಲ್ವಾ, ಅವುಗಳಿಂದ ಏನೂ ಆಗೋದಿಲ್ವಾ ಅಂದರೆ ಅವುಗಳಿಂದ ಏನಾಗತ್ತೆ ಅಂತ ಮುಂದೆ ಬರುತ್ತೆ. ಆವಾಗ ಅಲ್ಲಿ ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿವರೆಗೆ ಮತ್ತೆ ಮುಂದಿನ ಶ್ಲೋಕದ ಕಡೆಗೆ ಹೋಗೋಣ. 48ನೆಯ ಶ್ಲೋಕ. ಆ ವೇದಾಂತಾರ್ಥ ವಿಚಾರ ಮಾಡಬೇಕು, ಅದರಿಂದ ಉತ್ತಮವಾದ ಜ್ಞಾನ ಅಂದರೆ ಆತ್ಮಸ್ವರೂಪ ಏನು ಅನ್ನೋದು ಗೊತ್ತಾಗುತ್ತದೆ ಅಂತ ಹೇಳಿ ಆದಮೇಲೆ ಆ ವೇದಾಂತಾರ್ಥದ ನಿರ್ಣಯ ಮಾಡೋದಕ್ಕೆ ಕೆಲವು ಕಾರಣಗಳನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಹೀಗೆ ವಿಚಾರ ಮಾಡಬೇಕು ಅನ್ನೋದನ್ನು. ಇದು ಸಾಧನಾ ಗ್ರಂಥ ಆದ್ದರಿಂದ ಒಂದೊಂದೇ ಹಂತ ಹಂತವಾಗಿ ಹೇಳ್ತಾ ಹೋಗುತ್ತೆ. ವೇದಾಂತಾರ್ಥ ವಿಚಾರ ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ಮುಂದಿನ ಶ್ಲೋಕ ಹೇಳುತ್ತೆ ಅದರ ಸ್ಟೆಪ್ಸ್ಗಳು ಹೇಗಿರಬೇಕು ಅನ್ನೋದನ್ನು. 48ನೆಯ ಶ್ಲೋಕ. ಶ್ರದ್ಧಾ ಭಕ್ತಿ ಧ್ಯಾನಯೋಗಾನ್ ಮುಮುಕ್ಷೋ ಮುಕ್ತೇರ್ಹೇತೂನ್ ವಕ್ತಿ ಸಾಕ್ಷಾತ್ ಶ್ರುತೇರ್ಗೀಹಿ ಯೋವಾ ಏತೇಷ್ವೇವ ತಿಷ್ಠತ್ಯಮುಷ್ಯ ಮೋಕ್ಷೋ ಅವಿದ್ಯಾ ಕಲ್ಪಿತಾತ್ ದೇಹಬಂಧಾತ್. ಈ ಛಂದಸ್ಸು ಬೇರೆ ರೀತಿಯಾದದ್ದು. ಇದು ಏನಂತೆ, ಮೊದಲಿರಬೇಕಾದದ್ದು ಶ್ರದ್ಧೆ, ಆಮೇಲೆ ಭಕ್ತಿ, ಅದಾದಮೇಲೆ ಧ್ಯಾನಯೋಗ. ಇವಿಷ್ಟು ಆ ಮುಮುಕ್ಷು ಆದವನಿಗೆ ಮುಕ್ತಿ ಪಡೆಯೋದಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ಸಾಕ್ಷಾತ್ ಶ್ರುತಿ ಮಾತೆ ಹೇಳ್ತಾಳೆ. ಯಾವಾತ ಇವುಗಳಲ್ಲಿ ಅಂದರೆ ಈ ಶ್ರದ್ಧೆ, ಭಕ್ತಿ, ಧ್ಯಾನ ಇವುಗಳಲ್ಲಿಯೇ ತಿಷ್ಠತಿ ನಿಂತಿರ್ತಾನೋ ಅವನಿಗೆ ಖಂಡಿತವಾಗಿಯೂ ಸಹ ಮೋಕ್ಷ ಆಗೇ ಆಗತ್ತೆ. ಯಾಕೆಂದರೆ ಅವಿದ್ಯೆಯಿಂದ ಕಲ್ಪಿತವಾದಂಥ ಈ ದೇಹ ಬಂಧನದಿಂದ, ಹುಟ್ಟು ಸಾವುಗಳಿಂದ ಅವನಿಗೆ ಬಿಡುಗಡೆ ಆಗ್ತದೆ ಎನ್ನುವಂಥದ್ದು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಶ್ರದ್ಧಾ, ಈ ಮಾತು ವೇದಾಂತದಲ್ಲಿ ಪದೇ ಪದೇ ಬರ್ತದೆ. ಹಿಂದೂ ಬಂದಿತ್ತು, ಮೊನ್ನೆನೂ ಬಂದಿತ್ತು. ಗುರುಗಳ ಮಾತಿನಲ್ಲಿ ಮತ್ತು ವೇದಾಂತದ ವಾಕ್ಯಗಳಲ್ಲಿ ವಿಶ್ವಾಸವನ್ನು ಇಡುವುದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಹಾಗಾಗಿ ಶ್ರದ್ಧೆ ಅಂದರೆ ನಂಬಿಕೆ. ಆದರೆ ಆ ನಂಬಿಕೆ ಅದು ಕೇವಲ ಮೂಢನಂಬಿಕೆ ಆಗಬಾರದು. ಆ ನಂಬಿಕೆಯ ಹಿಂದೆ ಬಲವಾದಂಥ ಒಂದು ಕಾರಣ ಇರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ನಂಬಿಕೆ ಅದು ಶೇಕಿ ಆಗಬಾರ್ದು, ಎಂದೂ ಕಂಪನಗೊಳ್ಳಬಾರ್ದು. ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದನೋ ಇಲ್ಲ ಗೊತ್ತಿಲ್ಲ. ವೇದದಲ್ಲಿ ಶ್ರದ್ಧಾ ಅಂತ ಒಂದು ಸೂಕ್ತನೇ ಉಂಟು. ಶ್ರದ್ಧಾಂಕಾಮಸ್ಯ ಮಾತರಂ. ಶ್ರದ್ಧಾ ಅಂದರೆ ನಂಬಿಕೆ. ನಾವು ನಂಬಿಕೆಯನ್ನು ಕಳ್ಕೊಂಡ್ರೆ ಬದುಕಲಿಕ್ಕಾಗೋದಿಲ್ಲ ಪ್ರಪಂಚದೊಳಗೆ. ಒಂದು ಎರಡು ಸಣ್ಣ ಉದಾಹರಣೆ ಕೊಡ್ತೇನೆ, ಲೌಕಿಕ ಉದಾಹರಣೆ. ಬಸವನಗುಡಿಯಿಂದ ಜೈನಗರಕ್ಕೆ ಹೋಗಬೇಕು ಅಂತ ಹೊರಟವನು BMTC ಬಸ್ಸನ್ನು ಹತ್ತುತ್ತಾನೆ. ಆ ಬಸ್ಸು ಜಯನಗರಕ್ಕೆ ಹೋಗಿ ಮುಟ್ಟತ್ತೆ ಅಂತ ನಿಮಗೆ ಯಾರು ಹೇಳಿದವರು? ಮಧ್ಯದಲ್ಲಿ ಏನಾದ್ರು ಆದರೆ ನಮಗೊಂದು ಬಲವಾದ ನಂಬಿಕೆ, ಬಸ್ಸು ಅಲ್ಲಿ ಹೋಗಿ ತಲುಪತ್ತೆ, ಅದಕ್ಕೋಸ್ಕರ ನಾನು ಹತ್ತುತ್ತೇನೆ ಅಂತ. ಹತ್ತೋಕ್ಕಿಂತ ಮೊದಲು ಈ ಬಸ್ಸು ಸೇಫಾಗಿ ನೀವು ಜಯನಗರ ಕರ್ಕೊಂಡು ಹೋಗ್ತೀರ ನನ್ನ ಅಂತ ಕೇಳ್ತೀವ ನಾವು? ಅದಲ್ಲ, ಇದು ಸಣ್ಣ ಉದಾಹರಣೆ. ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಯಾವುದೋ ಒಂದು ಊರಿಗೆ ಹೋಗಬೇಕು, ನಾವು ಕೂತಿರ್ತೇವೆ. ನಮಗೇನೋ ಸಂಶಯ ಉಂಟಾ ಬೆಳಗಾತ ನಾವು ಊರನ್ನು ಸೇರುವುದಿಲ್ಲ ಅಂತ? ಯಾಕೆ? ನಂಬಿಕೆ. ಟಿಕೆಟ್ ತಗೊಳ್ಳುವಾಗ ಏನಾದ್ರು ಬಾಂಡ್ ಪೇಪರ್ ಬರ್ಕೊಡ್ತೀರಾ ಅಂತ ಕೇಳ್ತೇವಾ? ಇಲ್ಲ. ಯಾಕೆ? ಶ್ರದ್ಧೆ, ನಂಬಿಕೆ. ಲೌಕಿಕ ವಿಷಯದಲ್ಲಿ ಹಾಗೇ ನಾವು ಕರ್ಮ ಮಾಡ್ತೇವೆ. ಇದು ಲೌಕಿಕ ಉದಾಹರಣೆ. ಇನ್ನು ಧಾರ್ಮಿಕ ವಿಷಯಕ್ಕೆ ಬರ್ತೇನೆ.
ಮಾಡಿದ ಕರ್ಮ ಫಲವನ್ನು ಕೊಟ್ಟೇ ಕೊಡುತ್ತೆ, ಇಂದಲ್ಲ ಮುಂದೆ. ಆ ಮುಂದೆ ಅನ್ನೋದು ಮುಂದಿನ ಜನ್ಮ ಬೇಕಾದರೂ ಆಗಿರಬಹುದು. ಆ ವಿಶ್ವಾಸ ಇಲ್ಲದೇ ಇದ್ದರೆ, ಶ್ರದ್ಧೆ ಇಲ್ಲದೇ ಇದ್ದರೆ ನಾವು ಕರ್ಮ ಮಾಡೋದಿಲ್ಲ. ಮಾಡ್ತೇವಾ? ಇಲ್ಲ. ಹಾಗಾಗಿ ಶ್ರದ್ಧೆಯನ್ನು ಬಿಟ್ಟು ಇರಲಿಕ್ಕೆ ನಮ್ಮ ಹತ್ರ ಆಗೋದೇ ಇಲ್ಲ. ಯಾರಿಗೋ ಒಬ್ಬನಿಗೆ ಹಣ ಕೊಡಬೇಕು, 2 ದಿವಸ ಬಿಟ್ಟು ಕೊಡ್ತೇನೆ ರೀ ಅಂತ ಹೇಳ್ತೇನೆ. ಆ 2 ದಿವಸ ಬರೋದ್ರೊಳಗೆ ಇವನು ಹೊರಟು ಬಿಟ್ರೆ ಇವನು, ಆದರೆ ಇರ್ತೇನೆ ಅಂತ ಶ್ರದ್ಧೆ, ನಂಬಿಕೆ ಅಲ್ವಾ? ಹಾಗಾಗಿ ನಾವು ಆ ನಂಬಿಕೆಯನ್ನು ಬಿಟ್ಟು ಕ್ಷಣಕಾಲದಲ್ಲೂ ಇರೋದಕ್ಕಾಗೋದಿಲ್ಲ ನಮ್ಮ ಹತ್ರ. ಕೋತಿ ಟೊಂಗೆ ಮೇಲೆ ಕುಳಿತುಕೊಂಡಿರುತ್ತೆ ಅಲ್ವಾ? ಆದರೆ ಆ ಟೊಂಗಿಗೆ ಆಧಾರ ಯಾವುದಿದೆ ಅಂತ ವಿಚಾರ ಮಾಡಲ್ಲ ಅದು. ಯಾಕೆ? ಅದಕ್ಕೊಂದು ವಿಶ್ವಾಸ ಉಂಟು, ನಾನು ಕುಳಿತಂತಹ ಟೊಂಗೆ ನನ್ನನ್ನು ಬೀಳಿಸುವುದಿಲ್ಲ, ಅದು ಮುರಿದು ಬೀಳೋದಿಲ್ಲ ಅಂತ. ಅದರ ಮೇಲೆ ಆಟ ಆಡುತ್ತೆ, ಅದು ಜೋಕಾಲಿ ಹೊಡೆಯುತ್ತೆ, ಮತ್ತು ಅಲ್ಲೇ ಏನೇನೋ ಎಲ್ಲ ಚೇಷ್ಟೆ ಮಾಡ್ತಾ ಇರುತ್ತೆ. ಇಷ್ಟೆಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆಗೆ ತನ್ನ ಒಂದು ಕೈಯನ್ನು ಟೊಂಗೆ ಹಿಡ್ಕೊಂಡಿರುತ್ತೆ ಅದು. ಯಾಕೆಂದರೆ ಅದು ನನ್ನನ್ನು ಬೀಳಿಸೋದಿಲ್ಲ ಅನ್ನುವಂಥ ಶ್ರದ್ಧೆ, ನಂಬಿಕೆ. ಶ್ರದ್ಧೆಯನ್ನು ಬಿಟ್ಟರೆ ನಮ್ಮಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಶ್ರದ್ಧೆ ಎನ್ನುವಂಥದ್ದು ಮನುಷ್ಯನನ್ನು ಮುಂದೆ ಮುಂದೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಮೊದಲಿರಬೇಕಾದದ್ದು ವೇದಾಂತ ದಾರಿಯಲ್ಲಿ ಗುರು ವೇದಾಂತ ವಾಕ್ಯೇಶು ಶ್ರದ್ಧಾ. ಗುರುಗಳ ಮಾತಿನಲ್ಲಿ ಮತ್ತು ವೇದಾಂತದ ಮಾತಿನಲ್ಲಿ ಶ್ರದ್ಧೆ ಇರಬೇಕು. ಸರಿ, ಇನ್ನು ಎರಡನೇದು ಭಕ್ತಿ. ಆ ಭಕ್ತಿ ಇಲ್ಲಿ ಬಂದಿತ್ತು ಮೊನ್ನೆ ದಿವಸ. ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. ತನ್ನ ಸ್ವರೂಪ ಏನು ಅಂತ ನಿರಂತರ ಯೋಚನೆ ಮಾಡುವುದುಂಟಲ್ಲ, ಅದು ಭಕ್ತಿ, ನಿಧಿಧ್ಯಾಸನ ರೂಪವಾದ ಭಕ್ತಿ. ಇದು ಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಭಕ್ತಿ. ಮತ್ತೊಂದು ಸಂಶಯ ಬರುತ್ತೆ ನಿಮಗಿಲ್ಲಿ, ಅಲ್ಲ ನಮಗೆ ಇಷ್ಟು ದಿವಸ ಯಾವುದೋ ಒಂದು ಪಟದ ಮುಂದೋ ಅಥವಾ ವಿಗ್ರಹದ ಮುಂದೋ ಕುಳಿತು ಅದನ್ನೇ ನೋಡ್ತಾ ನಾವು ತಾಳ ತಟ್ಟೋದು ಅಥವಾ ಹಾಡೋದು, ಇದನ್ನು ನಾವು ಭಕ್ತಿ ಅಂತ ಅಂದ್ಕೊಂಡಿದ್ವಿ ಅಂತ. ಇದು ಭಕ್ತಿ ಅಲ್ಲ ಅಂತ ಹೇಳೋದಿಲ್ಲ, ಆದರೆ ಇದು ಅತ್ಯಂತ ಸಾಮಾನ್ಯ ಮಟ್ಟದ ಭಕ್ತಿ. ಯಾಕೆ ಕೇಳಿದರೆ, ನೀವು ಕೇವಲ ಹಾಗೆ ನೀವು ತಾಳ ತಟ್ಟಿದ್ರಿ, ಮಂಗಳಾರತಿ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನನ್ನ ಮಾತಿನ ಅರ್ಥ ಇದನ್ನೆಲ್ಲ ಬಿಡಬೇಕು ಅನ್ನೋದಲ್ಲ. ಪ್ರಶ್ನೆ ಇಷ್ಟೇ, ಇದನ್ನು ಮಾಡ್ತಾ ಮಾಡ್ತಾ ನಮಗೊಂದು ಭಾವನೆ ಬರುತ್ತೆ, ಏನಂದರೆ ಆಹಾ ನಾನು ನೈವೇದ್ಯ ಮಾಡಿದೆ, ಭಗವಂತನಿಗೆ ಹೊಟ್ಟೆ ತುಂಬಿತು. ನಮ್ಮ ನೈವೇದ್ಯದಿಂದ ಅವನಿಗೆ ಹೊಟ್ಟೆ ತುಂಬತ್ತಾ? ಅವನ ಆಪ್ತ ಕಾಮ, ಹೌದು ತಾನೇ? ಆದರೆ ನಮಗೆ ಎಲ್ಲೋ ಒಂದು ಕಡೆ ಈ ಭಾವನೆ ಬರ್ತಾ ಇರುತ್ತೆ. ಹಾಗಾಗಿ ನಮ್ಮ ನೀರಾಜನದಿಂದ, ನಮ್ಮ ನೈವೇದ್ಯದಿಂದ, ನಮ್ಮ ಜಾಗಟೆಯಿಂದ ಏನೂ ಅವನಿಗೆ ಆಗಬೇಕಾದದ್ದಿಲ್ಲ. ತಪ್ಪು ತಿಳ್ಕೊಳ್ಬೇಡಿ, ಬಿಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಯಾಕೆಂದರೆ ಆಗಬೇಕಾದ ಬದಲಾವಣೆ ಅಲ್ಲಲ್ಲ, ಇಲ್ಲಿ. ಹೌದು ತಾನೇ? ಹಾಗಿದ್ರೆ ಈ ಬದಲಾವಣೆ ಆಗೋದಕ್ಕೆ ಪೂರ್ವಕವಾಗಿ ಇದನ್ನೆಲ್ಲ ನಾವು ಹೊಂದಿಸಿಕೊಳ್ಬೇಕಾಗತ್ತೆ. ಅಂದರೆ ಹೊಂದಿಸಿಕೊಳ್ಬೇಕು ಅಂದರೆ, ನಾವು ಈಗ ಗಂಟೆ ತೂಗಿದ್ವಿ ಅಥವಾ ನೀರಾಜನ ಮಾಡಿದ್ವಿ, ಅಲ್ಲೆಲ್ಲ ಒಂದು ಅರ್ಥ ಇದೆ. ಆ ಅರ್ಥದ ತಾದಾತ್ಮ್ಯ ನಾವು ಕಂಡುಕೊಳ್ಬೇಕು. ಯಾಕೆ ನೀರಾಜನ ಮಾಡಬೇಕು? ಓಹೋ, ಜ್ಯೋತಿಸ್ವರೂಪ ನೀನು, ನಿನ್ನ ಅಂಶವಾದ ನಾನು ಜ್ಯೋತಿಸ್ವರೂಪ. ಅದನ್ನು ಪ್ರಕಟಪಡಿಸೋದಕ್ಕೋಸ್ಕರ ಈ ಜ್ಯೋತಿಯನ್ನು ನಾನು ಎತ್ತಿ ಹಿಡಿತಾ ಇದ್ದೇನೆ. ನಾವು ಎಷ್ಟು ದಿವಸ ನೀರಾಜನೆ ಮಾಡ್ತೇವೆ, ಒಂದ್ಸಲ ಆಲೋಚನೆ ಬರೋಲ್ಲ ನಮಗೆ. ಓ, ನಾನೇನೋ ಮಂಗಳಾರತಿ ಮಾಡಿಬಿಟ್ಟೆ ಅವನಿಗೆ ಸಮಾಧಾನ ಆಯಿತು ಅಂತ. ಅವನು ಬೇಸರ ಮಾಡಿಕೊಂಡ್ರಲ್ವ ಸಮಾಧಾನ ಆಗೋದು. ಆಪ್ತ ಕಾಮನಾದವನಿಗೆ ಬೇಸರ ಎಲ್ಲಿಂದ? ಹಾಗಿದ್ರೆ ಇದೆಲ್ಲ ತಪ್ಪ? ಸಾಮಾನ್ಯ ಮಟ್ಟದಲ್ಲಿ, ಪ್ರಾಥಮಿಕ ಹಂತದಲ್ಲಿರುವಂಥದ್ದು. ಹೀಗೆ ಮುಂದಿನದು ಭಕ್ತಿ. ಆ ಭಕ್ತಿಯಲ್ಲಿ ಇದಕ್ಕಿಂತ ಮೇಲಕ್ಕೆ ಬರಬೇಕು, ಸ್ವಸ್ವರೂಪಾನುಸಂಧಾನ. ಕೊನೆಗೆ ಇವೆಲ್ಲವನ್ನು ಬಿಟ್ಟು ಒಳಮುಖವಾಗಿ ನಾನು ಯಾರು ಅನ್ನೋದನ್ನು ಶೋಧನೆ ಮಾಡಲಿಕ್ಕೆ ತೊಡಗಬೇಕು. ಶೋಧನೆ ಮಾಡೋದು ಅಂದರೆ ಗೊತ್ತಲ್ಲ, ಈ ಟೀ ಪೌಡರ್ ಹಾಕಿಬಿಟ್ಟು ನಾವು ಬೇಯಿಸ್ತೇವೆ, ಕೊನೆಗೆ ಸೋಸ್ತೇವೆ. ಅಲ್ಲೇನಾಗುತ್ತೆ ಕೇಳಿದರೆ, ಬೇಡದಿದ್ದು ಮೇಲಕ್ಕೆ ನಿಲ್ಲತ್ತೆ, ಬೇಕಾದ ಕೆಳಗಡೆ ಹೋಗುತ್ತೆ. ಅದೇ ನಾವು ಟೀ ಅಂತ.
ಅದು ಹಾಗೆ ಸೋಸದೇ ಇದ್ದರೆ ಏನಾಗುತ್ತೆ ಕೇಳಿದರೆ ನಾವು ಬೇಕಾದ್ದನ್ನು ಬಿಡ್ತೇವೆ, ಬೇಡದಿದ್ದನ್ನು ತಗೊಳ್ತೇವೆ. ನಿಮಗೆ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೇನೆ, ಮೊಟ್ಟ ಮೊದಲು ಟೀ ಪೌಡ್ರ್ ಬಂದಾಗ ಇಂಗ್ಲೆಂಡ್ ಅವರೇ ಅದನ್ನು ಬೇಯಿಸಿ ಆದಮೇಲೆ ಆ ರಸವನ್ನೆಲ್ಲ ಕೆಳಕ್ಕೆ ಚೆಲ್ಲಿ ಗಸಿ ಇರುತ್ತಲ್ಲ ಅದಕ್ಕೆ ಹಾಲು ಹಾಕ್ಕೊಂಡು ಕುಡಿದಿದ್ರಂತೆ. ಇತಿಹಾಸ ಇದನ್ನು ಉಲ್ಲೇಖ ಮಾಡುತ್ತೆ. ಹಾಗಾಗಿ ನಾವ್ಯಾರು ದಡ್ರು ಅಂತ ಅಂದ್ಕೊಳ್ಬೇಡ, ನಮಗಿಂತ ಮಹಾದಡ್ರಿದ್ದಾರೆ ಪ್ರಪಂಚದೊಳಗೆ. ಅದಕ್ಕೋಸ್ಕರ ಹೇಳೋದು, ಶೋಧನೆ ಅನ್ನೋದಕ್ಕೆ ಅರ್ಥವೇ ಬೇಡದೇ ಇರೋದನ್ನು ತೆಗೆದು ಹಾಕೋದು ಅಂತ. ಆದರೆ ಯಾವುದು ಬೇಕು ಯಾವುದು ಬೇಡ ಅಂತ ನಾವು ಮೊದಲು ತೀರ್ಮಾನ ಮಾಡಬೇಕು ಅಷ್ಟೇ. ಹೀಗೆ ಆ ಶೋಧನೆ ಮಾಡಬೇಕು. ಶೋಧನೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮಗೆಲ್ಲೋ ಒಂದು ಕಡೆಗೆ ಓಹೋ ಇದು ನನ್ನ ಸ್ವರೂಪ ಎನ್ನುವಂಥ ಒಂದು ಝಳ ಸಿಗ್ತದೆ. ಹಾಗಾಗಿ ಅದು ಎರಡನೇ ಹಂತ, ಶ್ರದ್ಧಾ ಭಕ್ತಿ ಆಯಿತು. ಮುಂದಿನದು ಧ್ಯಾನ. ಆ ಭಕ್ತಿಯೇ ದೃಢವಾಗಿ ನಿಲ್ಲಬೇಕು. ಅಂದರೆ ಅಲ್ಲಿ ಬೇರೆ ವಿಷಯಗಳು ಮಧ್ಯೆಯಲ್ಲಿ ಬರಲೇ ಕೂಡುದು. ಸಜಾತೀಯ ಪ್ರತ್ಯಯ, ವಿಜಾತೀಯ ಪ್ರತ್ಯಯ ಬರಬಾರದು. ಇದನ್ನೇ ಶಾಸ್ತ್ರದ ಭಾಷೆಯಲ್ಲಿ ತತ್ರ ಪ್ರತ್ಯಯೈಕತಾನತಾ ಧ್ಯಾನಂ. ಪ್ರತ್ಯಯ ಅಂದರೆ ಜ್ಞಾನ, ತಿಳುವಳಿಕೆ. ನಮ್ಮ ಸಗುಣ ರೂಪದ ಏಕತಾನತ, ಒಂದೇ ರೀತಿಯಾದಂತಹ ಆ ಜ್ಞಾನ ಅದು ಎದ್ದೆದ್ದು ಬರ್ತಾ ಇರಬೇಕು. ಅದರ ಬಿಟ್ಟು ಬೇರೆ ಇನ್ನೇನೂ ಸಹ ಬರಬಾರದು ಹೀಗೆ ಅಂತ. ಇದಕ್ಕೂ ಧ್ಯಾನ ಅಂತ ಕರೀತಾರೆ. ಅದಿಲ್ಲದೆ ಇದ್ದರೆ ಇದಕ್ಕೆ ಇನ್ನೊಂದು ವಿವರಣೆ ಉಂಟು. ಸಮ್ಯಕ್ ಆಸ್ಥಾಪನಂ ಬುದ್ಧೇ ಶುದ್ಧೇ ಬ್ರಹ್ಮಣಿ ಸರ್ವದಾ. ಬುದ್ಧಿಯನ್ನು ಆ ಶುದ್ಧ ಬ್ರಹ್ಮ ವಸ್ತುವಿನಲ್ಲಿ ಇರಿಸುವುದು ಅಂದರೆ ನಿರಂತರ ಬುದ್ಧಿ ಅದನ್ನೇ ಯೋಚಿಸುವುದು. ಎರಡೂ ಒಂದೇ ಅರ್ಥ, ಶಬ್ದಗಳು ಮಾತ್ರ ಬೇರೆ ಬೇರೆ. ಅದಾದ ಮೇಲೆ ಆ ಧ್ಯಾನ ಮುಂದಿನದು ಹೋದರೆ ಅದನ್ನು ಆ ಧ್ಯಾನ ಅಂದರೆ ಮುಂದಕ್ಕೆ ಹೋಗಿದಾಗ ಅದ್ರ ಬಿಟ್ಟು ಇನ್ನೇನು ಬರ್ಕೂಡ್ದು. ಅಲ್ಲಿ ಯುಕ್ತಿಭಿ ಅನುಚಿಂತನ, ಮನನ ಮಾಡೋದು. ಮತ್ತೆ ಮತ್ತೆ ಧ್ಯಾನದಿಂದ ಬಹಿರ್ಮುಖರಾದ ಮೇಲೂ ಅದನ್ನೇ ಯೋಚಿಸುವಂಥದ್ದು ಯುಕ್ತಿ ಮೂಲಕ. ಯುಕ್ತಿ ಮೂಲಕ ಅಂದರೆ ನಾನು ಅಂದ್ರೆ ಯಾರು, ದೇಹವೋ ಮತ್ತು ಇಂದ್ರಿಯಗಳೋ ಅಥವಾ ಈ ಚರ್ಮವೋ ಅಥವಾ ಈ ಸ್ಥೂಲವಾದಂಥ ಮೂಳೆ ಮಾಂಸಗಳೋ, ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಇದು ಯಾವುದೂ ನಾನಲ್ಲ, ಉಸಿರಾಡುವ ಪ್ರಾಣ ನಾನು ಅದು ಅಲ್ಲ, ಮತ್ತು ನಾನು ಅಂತ ಹೇಳ್ಕೊಳ್ತಾ ಇದ್ದೇನಲ್ಲ ಹೇಳುವ ವಾಗೀಂದ್ರಿಯ ನಾನು ಅದೂ ನಾನಲ್ಲ. ಹೀಗೆ ಸಂಪೂರ್ಣ ಒಳಮುಖವಾಗಿ ಕೊನೆಗೇನು ಕೇಳಿದರೆ ನ ತತ್ರ ವಾಗ್ಗಚ್ಚತಿ, ಅಂದರೆ ಮಾತಿನಿಂದ ಅದನ್ನು ಹೇಳೋದಕ್ಕಾಗೋದಿಲ್ಲ. ಯಾವುದರ ಇರುವಿಕೆಯಿಂದಾಗಿ ಮಾತು ಬರ್ತಾ ಇದೆಯೋ ಅದು ನನ್ನ ಸ್ವರೂಪ. ಹೀಗೆ ಆ ಮತ್ತೆ ಮತ್ತೆ ಅನುಚಿಂತನ ಮಾಡ್ತಾ ಮಾಡ್ತಾ ಒಳಕ್ಕೆ ಹೋಗಿ ಒಳಮುಖವಾಗಿ ನಿಲ್ಲುವುದುಂಟಲ್ಲ, ಅದು ಧ್ಯಾನಯೋಗದ ಉಚ್ಛ್ರಾಯ ಸ್ಥಿತಿ. ಉಪಾಯ ಇದೆ ಅಂತ ಗುರುಗಳು ಹೇಳಿಬಿಟ್ರು, ಮತ್ತು ಆ ಉಪಾಯ ಹೇಗಿದೆ ನೋಡಿ. ಅಯ್ಯೋ ಇಷ್ಟೆಲ್ಲ ಇದೆ ಅಂತ ನಮಗೆ ಉಪಾಯ ಬೇಡದಿತ್ತು ಸ್ವಾಮಿ ಅಂತ ಹೇಳುವವರು ಇದ್ದಾರೆ. ಆದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಯಾಕಂದರೆ ವೇದಾಂತ ಅದು ಈ ಪಾದಮಾರ್ಗದಲ್ಲಿ ಸಿಗುವಂತಹ ವಸ್ತು ಅಲ್ಲ. ಹಾಗಾಗಿ ಇಂತಹ ವಿಚಾರ ಮಾಡುವಂಥ ಮುಮುಕ್ಷೋ ಮುಕ್ತೇ ಹೇತೂನ್ ವಕ್ತಿ, ಆ ಮೋಕ್ಷದ ಉಪಾಯವನ್ನು ಹೇಳುತ್ತೆ. ಯಾವುದು ಅಂದರೆ ಸಾಕ್ಷಾತ್ ಶ್ರುತಿ, ವೇದಮಾತೆ. ವೇದಮಾತೆ ಅಂದರೆ ಆ ವೇದ ಏನು ಹೇಳುತ್ತೆ ಅಂದರೆ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದ್ ಅವೇಹಿ, ಇದು ವೇದದ ಮಾತು. ಶ್ರದ್ಧಾ ಭಕ್ತಿ ಧ್ಯಾನ ಯೋಗದಿಂದ ಅವೇಹಿ, ಆ ಬ್ರಹ್ಮವಸ್ತುವನ್ನು ನೀನು ತಿಳಿಬೇಕು. ಇದು ಆ ವೇದವಾಣಿಯ ಮಾತು. ಯಾವ ಮಾತು ಉಪನಿಷತ್ತು ಅಂದರೆ ಕೈವಲ್ಯ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ. ಅಲ್ಲಿ ಬಂದಂಥ ಮಾತನ್ನು ಇಟ್ಕೊಂಡು ಭಗವತ್ಪಾದರು ಈ ಶ್ಲೋಕವನ್ನು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಇಷ್ಟು ಹೇಳಿ ಮುಂದಿನ ಉತ್ತರಾರ್ಧ ಯೋವಾ ಏತೇಶ್ವೇವ ತಿಷ್ಠತಿ. ದಿನದ 24 ಗಂಟೆಯಲ್ಲಿಯೂ ಸಹ ಏತೇಶ್ವೇವ ಶ್ರದ್ಧಾ ಭಕ್ತಿ ಧ್ಯಾನ ಈ ಮೂರರಲ್ಲೇ ಇರಬೇಕಂತೆ ಅವನು. ಇದರ ಆಚೆ ಇಲ್ಲ. 10 ನಿಮಿಷ ಗಾಂಧಿ ಬಜಾರಿಗೆ ಹೋಗಿ ಬರ್ತೇನೆ, ನೋ. ಅಂದರೆ ನಿರಂತರ ಇದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇದ್ದಾಗ
ಮೊದಲು ಆಗೋದಿಲ್ಲ, ಬೇರೆ ಎಲ್ಲ ಲೌಕಿಕ ವಿಚಾರಗಳ ಸಂಬಂಧ ಕಳೆದು ಹೋಗುತ್ತೆ. ಆಗ ಏನಾಗುತ್ತೆ ಕೇಳಿದರೆ ಬೇರೆಯವರ ದೃಷ್ಟಿಯಿಂದ ಅವನೊಬ್ಬ ವಿರಕ್ತನಾಗಿ ಕಾಣ್ತಾನೆ. ವಿರಕ್ತ ಅಂದರೆ ಏನು? ಲೌಕಿಕ ವಿಷಯಗಳನ್ನು ಹಚ್ಚಿಕೊಳ್ಳದೇ ಇರುವವನು ಅಂತ ಅಷ್ಟೇ ಅರ್ಥ. ಯಾವುದೋ ಒಂದರಲ್ಲಿ ಮಾತ್ರ ತನ್ನ ಮನಸ್ಸನ್ನು ಇರಿಸಿದವನು. ನಾವೇನು ಮಾಡ್ತೇವೆ ಕೇಳಿದರೆ ಎಲ್ಲದಕ್ಕೂ ನಮ್ಮ ಮನಸ್ಸು ಕೊಡ್ತೇವೆ, ಬೇಕಾದ ಒಂದನ್ನು ಬಿಡ್ತೇವೆ. ಅಂಥ ಸಾಧಕ ತನಗೆ ಬೇಕಾದ ಒಂದನ್ನು ಹಿಡಿತಾನೆ, ಬೇರೆ ಎಲ್ಲವನ್ನೂ ಸಹ ಬಿಡ್ತಾನೆ. ಅಷ್ಟೇ ವ್ಯತ್ಯಾಸ. ನಮ್ಮದು ಹೇಗೆ ಅಂದರೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಏನು, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ನಾವೇ ಉದಾಹರಣೆ ಇದಕ್ಕೆಲ್ಲ. ಆದರೆ ವೇದಾಂತ ಹೇಳುತ್ತೆ, ನೀ ಜಾಕ್ ಆಫ್ ಆಲ್ ಆಗಬೇಡಪ್ಪ, ಯಾವುದಾದ್ರೂ ಒಂದರಲ್ಲೂ ಸರಿಯಾಗಿ ಮಾಸ್ಟರ್ ಆಗು ಹೀಗೆ ಅಂತ. ಹೀಗೆ ಶ್ರದ್ಧಾಭಕ್ತಿ ಧ್ಯಾನ ಯೋಗಾದವೇಹಿ, ಅಲ್ಲಿಯೇ ನಿಲ್ಲಬೇಕು. ಅಂದರೆ ಅದರಿಂದ ಎಂತಹ ಸ್ಥಿತಿಯಲ್ಲೂ ಸಹ ವಿಚಲಿತನಾಗಬಾರದು. ಆ ಮಾತಿಗೆಲ್ಲ ಸಾಕಷ್ಟು ಅರ್ಥ ಉಂಟು. ಅದನ್ನು ಬಿಡಿಸ್ತಾ ಹೋದರೆ ನಮಗೆ ಬೇಸರ ಆಗುತ್ತೆ. ನಾವೇನು ಮಾಡ್ತೇವೆ ಕೇಳಿದರೆ ಪುರುಷತ್ತಿದ್ದಾಗ ಮಾಡ್ತೇವೆ, ಪುರುಷತ್ತಿಲ್ಲ ಇದ್ದಾಗ ಮರಿತೇವೆ. ಅದು ಹಾಕ್ಕೂಡ್ದು ಅನ್ನೋದಕ್ಕೆ ಏತೇಶ್ವೇವ, ಈ ಮೂರಲ್ಲೇನೆ ಆತ ನಿಂತಿರಬೇಕು, ತಿಷ್ಠತಿ ಅಂತ. ಅಂಥವನಿಗೆ ಖಂಡಿತವಾಗಿಯೂ ಸಹ ಇದಾಗತ್ತೆ. ಅಂದರೆ ಇನ್ನೊಂದು ಸಲ ಹೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡಿ, ವೇದಾಂತ ಅನ್ನೋದು ಪುರುಷತ್ತಿದ್ದಾಗ ವಿಚಾರ ಮಾಡುವುದಲ್ಲ. ನನಗಿನ್ನೇನೂ ಕೆಲಸ ಇಲ್ಲ, ಹೊತ್ತು ಹೋಗೋದಿಲ್ಲ, ಅದಕ್ಕೋಸ್ಕರ ವೇದಾಂತ ವಿಚಾರ ಅಂತ ಅಲ್ಲ. ಅಥವಾ ರಿಟೈರ್ಡ್ ಆದಮೇಲೆ ಅಂತನೂ ಅಲ್ಲ. ವಯಸ್ಸಾದಮೇಲೆ ಇನ್ನೇನು ಕೆಲಸ ಇಲ್ಲ. ಆಮೇಲೆ ಹೇಳ್ತಾರಲ್ಲ ಸಾಮಾನ್ಯವಾಗಿ, ನಿನಗಿನ್ನೇನು ಕೆಲಸ, ರಾಮ ಕೃಷ್ಣ ಅಂತ ವೇದಾಂತ ವಿಚಾರ ಮಾಡ್ಕೊಂಡಿರು ಅಂತ. ಮೊಮ್ಮಕ್ಕಳು ಕೆಲವು ಸಲ ತಾತ ಮತ್ತು ಅಜ್ಜಿಗೆ ಹೇಳ್ತಾರೆ ಬುದ್ಧಿವಾದ. ಅಷ್ಟು ತುಂಬ ತಿಳುವಳಿಕೆ ಬಂದಿರುತ್ತೆ ಮೊಮ್ಮಕ್ಕಳಿಗೆ, ಅಜ್ಜ ಅಜ್ಜಿಯನ್ನು ಹೇಗೆ ಬಾಯಿ ಮುಚ್ಚಿಸ್ಬೇಕು ಅಂತ. ಯಾಕೆ ನಾವೇ ಅವ್ರನ್ನ ಹಾಗೆ ಬೆಳೆಸಿರ್ತೇವಲ್ಲ ಹೀಗೆ ಅಂತ. ಅವರು ಅಂದ್ಕೊಂಡಿರ್ತಾರೆ, ಓ ಇವ್ರಿಗೆ ಮಾತ್ರ ವೇದಾಂತ ಗುತ್ತಿಗೆ, ನಮ್ಮಂಥವ್ರಿಗೆ ಅಲ್ಲ ಹೀಗೆ ಅಂತ. ನಮಗೂ ಆಗ ಅನಿಸುತ್ತೆ, ಯಾಕೆ ನಾವು ಮೊದಲು ಮಾಡಿರೋದಿಲ್ವಲ್ಲ ಅದನ್ನು. ಓ ಹೌದು, ಈಗ ಯಾಕೆ ನನ್ನ ಮೊಮ್ಮಗ ಹೇಳಿದ್ದಾನೆ, ಅವ್ನು ನನಗಿಂತ ಜಾಣ ಅಲ್ವಾ ಹೀಗೆ ಅಂತ. ಇದು ನಮ್ಮ ದುರವಸ್ಥೆ. ಅದಕ್ಕೋಸ್ಕರ ಭಗವತ್ಪಾದರು ಹೇಳ್ತಾರೆ, ನಿರಂತರ ಇಲ್ಲಿಯೇ ನಿಲ್ಲಬೇಕು. ಅಂಥವನಿಗೆ ಮೋಕ್ಷ ಎನ್ನುವಂಥದ್ದು ಖಂಡಿತವಾಗಿಯೂ ಸಹ ಸಿಗತ್ತೆ ಅಂತ ಹೇಳುವ ಅರ್ಥದೊಂದಿಗೆ ಈ 48ನೇ ಶ್ಲೋಕದ ಚಿಂತನೆ ಸಾಕು ಅಂತ ಅಂದ್ಕೊಂಡು ಈಗ 49ನೆಯ ಶ್ಲೋಕ. ಇದರೊಳಗೆ ಸಂಸಾರಕ್ಕೆ ಕಾರಣ ಏನು, ಅದರಿಂದ ಬಿಡಿಸಿಕೊಳ್ಳ ಉಪಾಯ ಹೇಗೆ ಅನ್ನೋದನ್ನು ಕಾರಣ ಸಹಿತವಾಗಿ ಗುರುಗಳು ಈ 49ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಸಂಸಾರಕ್ಕೆ ಕಾರಣ ಏನು ಅಂತ. ಅಜ್ಞಾನಯೋಗಾತ್ ಪರಮಾತ್ಮನಸ್ತವ ಹಿ ಅನಾತ್ಮಬಂಧಸ್ತತ ಏವ ಸಂಸ್ಕೃತಿ ತಯೋರ್ವಿವೇಕೋದಿತಬೋಧವನ್ನಿ ಅಜ್ಞಾನ ಕಾರ್ಯಂ ಪ್ರದಹೇತ್ ಸ ಮೂಲಂ ಅಂತ. ಏನು ಅಂದರೆ, ನೀನು ವಾಸ್ತವಿಕವಾಗಿ ಪರಮಾತ್ಮನೇ ಆಗಿದ್ದೀಯೇ, ಇನ್ನೊಂದು ಭರವಸೆಯ ಮಾತು, ಸತ್ಯವಾದ ಮಾತು ಕೂಡ. ಅಲ್ಲಿ ಮಾಭೈಷ್ಟ ಅಂತಂದರು, ಇಲ್ಲಿ ಹೇಳ್ತಿದ್ದಾರೆ ಪರಮಾತ್ಮನಸ್ತವ, ನೀನು ಪರಮಾತ್ಮನೇ ಆಗಿದ್ದೀಯೇ. ಆದರೆ ಏನಾಗಿದೆ ಅಂದರೆ ಅಜ್ಞಾನಯೋಗಾತ್, ನೀನೇ ಸೃಷ್ಟಿಸಿಕೊಂಡಂಥ ಅಜ್ಞಾನದಿಂದಾಗಿ ನಿನಗೆ ಅನಾತ್ಮ ಬಂಧ, ಈ ಅನಾತ್ಮ ವಸ್ತುಗಳಲ್ಲಿ ಆತ್ಮ ಎನ್ನುವಂಥ ಭಾವನೆ ಬಂದಿದೆ, ಅದೇ ನಿನಗೆ ಬಂಧನ ಆಗಿದೆ. ಹಾಗಿದ್ರೆ ಇವಾಗ ಉಪಾಯ ಹೇಳ್ತೇನೆ ಅಂತ ಹೇಳಿದಲ್ಲ, ಉತ್ತರಾರ್ಧ ಉಪಾಯ ಹೇಳುತ್ತೆ. ತಯೋರ್ವಿವೇಕೋದಿತ ಬೋಧವನ್ನಿ, ಇದು ಆತ್ಮ, ಇದು ಅನಾತ್ಮ, ಇದು ಜಡ, ಇದು ಚೇತನ, ಇದು ಸತ್ಯ, ಇದು ಮಿಥ್ಯ ಎನ್ನುವಂಥ ವಿವೇಕ ಎರಡನ್ನೂ ಬಿಡಿಸಿ ತಿಳಿಯುವುದು ಅನ್ನೋದೇನುಂಟು, ಅದೇನೇ ವಿವೇಕ ಜ್ಞಾನ ಎನ್ನುವಂತಹ ಬೆಂಕಿ. ಅದು ಜ್ಞಾನ ಎನ್ನುವಂಥ ಬೆಂಕಿ ಯಾವಾಗಲೂ ಅಜ್ಞಾನವನ್ನು ಸುಡುತ್ತದೆ. ಅಜ್ಞಾನ ನಿವಾರಣೆಗೆ ಜ್ಞಾನ ಬೇಕೇ ಅಷ್ಟೇ ಹೊರತನು ಇನ್ಯಾವುದರಿಂದಲೂ ಅದರ ನಿವಾರಣೆ ಆಗುವುದಿಲ್ಲ. ಹಾಗಾಗಿ ಅಜ್ಞಾನ ಕಾರ್ಯಂ ಪ್ರದಹೇತ್ ಸಮೂಲಂ, ಸಂಪೂರ್ಣವಾಗಿ ಈ ಜ್ಞಾನ ಅದನ್ನು ಸುಟ್ಟು ಹಾಕುತ್ತೆ. ಇಷ್ಟು ಈ ಶ್ಲೋಕದ ಅರ್ಥ. ಅಜ್ಞಾನಯೋಗಾತ್ ಪರಮಾತ್ಮನಸ್ತವ
ವಾಸ್ತವಿಕವಾಗಿ ನೀನು ಪರಮಾತ್ಮನೇ. ಆದರೆ ಏನಾಗಿದೆ ಅಂದರೆ ಈ ಜನ್ಮಾಂತರದ ಅಜ್ಞಾನ ಎನ್ನುವುದು ನಿನ್ನ ಜೊತೆಗೆ ಬಂದು ಸೇರಿಕೊಂಡಿದೆ. ಮಾಂಡೂಕ್ಯೋಪನಿಷತ್ತು ಹೇಳುತ್ತೆ, ಅನಾದಿ ಮಾಯೆಯ ಸುಪ್ತಃ. ಈ ಅಜ್ಞಾನ ಯಾವಾಗ ಬಂದು ನಮಗೆ ಸೇರಿಕೊಂಡ್ತು ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ವೇದಾಂತ ಹೇಳುತ್ತೆ, ಅಜ್ಞಾನ ಎನ್ನುವುದು ಅನಾದಿ. ಅನಾದಿ ಅಂದರೆ ಅದಕ್ಕೆ ಆದಿ ಇಲ್ಲ. ಯಾವತ್ತಿಂದ ನನಗೆ ಅಜ್ಞಾನ ಬಂತು ಅಂತ ಕೇಳಿದರೆ ಯಾರು ಹೇಳ್ತಾರೆ? ಹೇಳೋಕ್ಕಾಗುತ್ತಾ? ಹೇಳೋದಕ್ಕೆ ಆದರೆ ಅಜ್ಞಾನ ಅನ್ನುವುದು ಸಾಧ್ಯ ಆಗಿಬಿಡುತ್ತೆ ಆಗ, ಅಲ್ವಾ? ಹೇಳಲಿಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಇಲ್ಲೊಂದು ವಸ್ತು ಇದೆ, ಈ ಕನ್ನಡಕದ ಬಾಕ್ಸ್ ಇದೆ, ಇದರ ಬೆಲೆ ಎಷ್ಟು ಅಂತ ಕೇಳಿದರೆ ನಿಮಗೆ ಗೊತ್ತಿಲ್ಲ. ಯಾವತ್ತಿಂದ ಗೊತ್ತಿಲ್ಲ ಅಂತ ಕೇಳಿದರೆ ಗೊತ್ತಿಲ್ಲ. ಯಾವತ್ತಿಂದ ಗೊತ್ತಿಲ್ಲ, ಯಾವತ್ತಿಂದ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದು ಅನಾದಿ. ಹಾಗಾಗಿ ಈ ವಾಸ್ತವಿಕವಾಗಿ ಪರಮಾತ್ಮನೇ ಆದದ್ದಿದ್ದರೂ ಸಹ ನಾನು ಪರಮಾತ್ಮ ಅಲ್ಲ, ಅವನು ನನಗಿಂತ ಬೇರೆ ಅನ್ನುವ ಭಾವನೆ ಬಂತಲ್ಲ, ಇದು ಯಾವತ್ತಿಂದ ಬಂದು ಅಡರಿತು ಅಂದರೆ ಗೊತ್ತಿಲ್ಲ. ಅದೇ ಅಜ್ಞಾನ. ಹೀಗೆ ಅದು ಅನಾತ್ಮ ಬಂಧ. ಅದರ ಜೊತೆಗೆ ಇನ್ನೊಂದಾಯಿತು, ಏನು ಕೇಳಿದರೆ ನಾನು ಪರಮಾತ್ಮ ಅಲ್ಲ ಎನ್ನುವಂಥ ಭಾವನೆ ಬಂತು, ದೇಹವೇ ಆತ್ಮ ಎನ್ನುವ ಭಾವನೆ ಬಂತು. ಇದ್ದದ್ದು ಒಂದು ಮರೆಯಾಯಿತು, ಇಲ್ಲದೇ ಇರುವಂಥ ಇನ್ನೊಂದು ಬಂದು ಸೇರಿಕೊಂಡಿತು. ಇದಕ್ಕೆ ಕಾರಣ ಏನು ಅಂದರೆ ಮಾಯೆ ಮಾಡುವ ಕೆಲಸ. ಈ ಮಾಯೆ ಈ ಎರಡು ಕೆಲಸವನ್ನು ಯಾವಾಗಲೂ ಮಾಡುತ್ತೆ. ಅದಕ್ಕೆ ಎರಡು ಶಕ್ತಿ, ನಾನು ಹೇಳಿದ್ದೇನೆ ಇದನ್ನು ಹಿಂದೆ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಅಂದರೆ ಅದು ಮೊದಲು ಇದ್ದದ್ದನ್ನು ಮರೆಮಾಚಿ ಬಿಡುತ್ತೆ. ಮರೆಮಾಚಿ ಆದ ಮೇಲೆ ಅಲ್ಲಿ ಇಲ್ಲದೇ ಇರುವ ಇನ್ನೊಂದನ್ನು ತೋರಿಸುತ್ತೆ. ನಮಗೆ ಎಲ್ಲೆಲ್ಲಿ ಒಂದು ವಸ್ತು ಇನ್ನೊಂದಾಗಿ ತೋರುತ್ತೋ ಅಲ್ಲೆಲ್ಲ ಈ ಎರಡೂ ಶಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ. ಉದಾಹರಣೆಗೆ ಹಗ್ಗದಲ್ಲಿ ಹಾವು ತೋರುತ್ತೆ. ನಮಗೆ ತೋರಬೇಕಿದ್ರೆ ಇಲ್ಲಿ ಎರಡು ಶಕ್ತಿಗಳು ಕೆಲಸ ಮಾಡ್ತವೆ. ಮೊದಲನೇದು ಆ ಹಗ್ಗ ಅಂತ ನಮಗೆ ಗೊತ್ತಾಗದೇ ಇರುವುದು, ಅದೇ ಆವರಣ ಶಕ್ತಿ. ಯಾವಾಗ ಹಗ್ಗ ಅದೆಲ್ಲ ಹೇಗಾಗುತ್ತೆ ಅಂದರೆ ಒಂದು ಸೆಕೆಂಡಲ್ಲಿ ಆಗಿಬಿಡುತ್ತೆ. ಅದು ಒಂದು ಸೆಕೆಂಡಲ್ಲ, ಇನ್ನೂ ಬೇಗ ಆಗುತ್ತೆ. ಅದು ಆ ಹಗ್ಗ ಅನ್ನೋದನ್ನು ಮರೆಮಾಚುತ್ತೆ. ಮರೆಮಾಚಿದ ಮೇಲೆ ಹಗ್ಗದಲ್ಲಿ ಹಾವನ್ನಾಗಿ ತೋರಿಸುತ್ತೆ. ಈಗ ಎರಡೂ ನಡೀತಾ ಇರುತ್ತೆ. ಇದು ಮಾಯೆ ಕೆಲಸ, ಅಜ್ಞಾನ ಅಂತ. ಹಾಗಾಗಿ ಇಲ್ಲೂ ಹಾಗೇನೆ ನಾನು ಪರಮಾತ್ಮನ ಅಲ್ಲ ಎನ್ನುವಂಥ ಭಾವನೆ ಬರುತ್ತೆ, ದೇಹವೇ ಆತ್ಮ ಎನ್ನುವಂಥ ಭಾವನೆ ಬರುತ್ತೆ. ಪರಮಾತ್ಮ ಅಲ್ಲ ಎನ್ನುವಂಥದ್ದು ಆವರಣ, ದೇಹವೇ ಆತ್ಮ ಎನ್ನುವಂಥದ್ದು ವಿಕ್ಷೇಪ. ಹೀಗೆ ಏವಂ ಸಂಸ್ಕೃತಿ, ಹೀಗೆ ಶುರುವಾಯಿತು ನೋಡಿ. ಯಾವತ್ತಿಂದ ಶುರುವಾಯಿತು ಗೊತ್ತಿಲ್ಲ. ಸುಳ್ಳು ಹೇಳೋದಿಲ್ಲ ವೇದಾಂತ, ಗೊತ್ತಿಲ್ಲ ಅಷ್ಟೇ. ಮತ್ತು ಹಾಗಿದ್ರೆ ಇದಕ್ಕೆ ಬಿಡುಗಡೆ ಇಲ್ವಾ ಅಂತಂದರೆ ತಯೋರ್ ವಿವೇಕೋದಿತ ಬೋಧವನ್ಹಿ, ಇದೇ ಅದಕ್ಕೆ ಬೇಕಾದದ್ದು ವಿವೇಕ. ವಿವೇಕ ಅಂದರೆ ಎರಡನ್ನೂ ಪ್ರತ್ಯೇಕಿಸಿ ಬೇರ್ಪಡಿಸಿ ತಿಳಿಯುವಂಥದ್ದು. ಈಗ ನಮಗೊಂದು ಸಂಶಯ ಬರ್ತದೆ, ಹೌದು ಇವಾಗ ನೀವು ಹೇಳಿಬಿಟ್ರಿ ಹೀಗೆ ಆವರಣ ಶಕ್ತಿ ವಿಕ್ಷೇಪ ಶಕ್ತಿ, ಆವರಣ ಶಕ್ತಿ ಮುಚ್ಚತ್ತೆ, ವಿಕ್ಷೇಪ ಶಕ್ತಿ ಇಲ್ಲದೇ ಇರೋದನ್ನು ತೋರಿಸತ್ತೆ ಅಂತ. ನಮಗೆ ಹೌದು ಅಂತ ಅನಿಸುತ್ತೆ ಎಲ್ಲ ಲೌಕಿಕ ಉದಾಹರಣೆಗಳನ್ನು ನೋಡಿದಾಗ. ಆದರೆ ನಾವು ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಹೇಳಿದ್ರೆ ಅದು ಹೌದು ಅಂತ ಅನಿಸುತ್ತೆ, ಮತ್ತೆ ಬಿಟ್ಟ ತಕ್ಷಣ ನಾಯಿ ಬಾಲ ಆಗಿಬಿಡುತ್ತೆ. ಯಾಕೆ ಅಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಈಗ ನಾವು ಇದನ್ನು ಕೇಳಿದ್ದು ಈಗ, ಆದ್ದರಿಂದ ಇದನ್ನು ಕೇಳಿ ನಾವು ಈಗ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಈ ವಿಷಯವನ್ನು ನಾವು ಕೇಳಿರೋದೆಲ್ಲ ಸ್ಪರ್ಶನ ಮಾಡಿರೋದಿಲ್ಲ. ಆ ಅಜ್ಞಾನ ಏನಾಗಿರುತ್ತೆ, ಅದು ಮೂಟೆ ಮೂಟೆಯಾಗಿ ಬೆಳೆದು ನಿಂತಿರುತ್ತೆ. ಇದು ಹೇಗಿರುತ್ತೆ, ಇವಾಗ ನಾವು ಕೇಳಿರೋದು ಎಲ್ಲೋ ಒಂದು 5-10 ಪೈಸೆ ಎಷ್ಟಿರುತ್ತೆ. ಇದು ಹೇಗಿರುತ್ತೆ ಅಂದರೆ ಹಿಮಾಲಯದಷ್ಟು ಅಜ್ಞಾನ ಬೆಳೆದಿದೆ. ಈಗ ನಾವು ವೇದಾಂತ ವಿಚಾರ ಮಾಡುವುದು ಅನ್ನೋದನ್ನು ಒಂದು ಮುಷ್ಟಿ ಮಣ್ಣಿಗೆ ಹೋಲಿಸೋಣ. ಅದರಿಂದ ಒಂದು ಮುಷ್ಟಿ ಮಣ್ಣನ್ನು ತೆಗೆದರೆ ಆ ಅಜ್ಞಾನ ಪರ್ವತ ಕರಗತ್ತಾ?
ಹೌದು ಅಂತ ಅನಿಸುತ್ತೆ. ಯಾಕೆ ತಕ್ಷಣ ನಾಳೆಯಿಂದ ನಮಗೆ ಆಗಲಿಕ್ಕೆ ಆಗೋದಿಲ್ಲ ಅಂತಂದರೆ ಶಾಸ್ತ್ರ ಉದಾಹರಣೆ ಕೊಡುತ್ತೆ. ಆದ್ದರಿಂದ ಆ ಅಜ್ಞಾನದ ರಾಶಿ ಇದೆಯಲ್ಲ, ಅದು ಸುಲಭವಾಗಿ ಕರಗೋದಿಲ್ಲ. ಅದು ಹೇಗೆ ಅಂದರೆ ಕ್ಯಾಂಡ್ಲ್ ಥರ ನಿರಂತರ ಉರಿತಾ ಇರಬೇಕು. ಕರ್ಪೂರ ಬೆಂಕಿ ಹಚ್ಚಿದ್ರೆ ಏನು ಮಾಡ್ತಾ ಇರುತ್ತೆ ಅಂದರೆ ಅದು ಸಂಪೂರ್ಣ ಸುಟ್ಟು ಹೋಗೋ ತನಕನೂ ಬಿಡೋದಿಲ್ಲ. ಹೀಗೆ ತಯೋರ್ ವಿವೇಕೋದಿತ ಬೋಧವನ್ನಿ, ಆ ವಿವೇಕದಿಂದ ಹುಟ್ಟಿದಂತಹ ಜ್ಞಾನರೂಪವಾದಂಥ ಬೆಂಕಿ ಇದೆಯಲ್ಲ, ಅದು ಅಜ್ಞಾನ ಕಾರ್ಯಂ ಪ್ರದಹೇತ್ ಸಮೂಲಂ, ಮೂಲ ಸಹಿತವಾಗಿ ಅಜ್ಞಾನವನ್ನು ನಾಶ ಮಾಡುತ್ತದೆ. ಅಂದರೆ ಅಜ್ಞಾನ ನಿವಾರಣೆ ಆಗಬೇಕು ಅಂದರೆ ಅದು ಜ್ಞಾನೋತ್ಪತ್ತಿ ಆದಾಗ ಮಾತ್ರ. ಜ್ಞಾನ ಇಲ್ಲದೆ ಅಜ್ಞಾನ ಹೋಗುವುದಿಲ್ಲ. ಇದು ಶತಸಿದ್ಧವಾದ ಮಾತು. ಹೇಗೆ ಅಂದರೆ ಬೆಳಕಿನಿಂದ ಮಾತ್ರ ಕತ್ತಲು ಹೋಗುತ್ತೆ, ಬೆಳಕಿಲ್ಲದೆ ಕತ್ತಲು ಸುತರಾಮ್ ಹೋಗುವುದಿಲ್ಲ. ಹೌದು ತಾನೆ? ಒಂದು ರೂಮಲ್ಲಿ ಎಷ್ಟೋ ವರ್ಷಗಳಿಂದ ಕತ್ತಲಿದೆ. ಆ ಎಷ್ಟೋ ವರ್ಷಗಳಿಂದ ಇದ್ದಂಥ ಕತ್ತಲು, ಆ ಕತ್ತಲು ಅನಾದಿ ಕಾಲದಿಂದ ಇದೆ. ಯಾಕೆಂದರೆ ನಮಗೂ ಸಂಶಯ ಬರುತ್ತೆ, ಈ ಅಜ್ಞಾನ ಅನಾದಿಯಾದಂಥ ಅಜ್ಞಾನ ಈ ಜನ್ಮದಲ್ಲಿ ಬಂದಂಥ ಜ್ಞಾನದಿಂದ ನಿವಾರಣೆ ಆಗತ್ತಾ? ಯಾಕೆಂದರೆ ಅದು ಬಹಳ ಕಾಲ ಸ್ಥಾಯಿಯಾಗಿದೆ. ಇದು ಈಗ ತಾನೇ ಬರ್ತಾ ಇದೆ ನಮಗೆ ಜ್ಞಾನ. ಈಗ ತಾನೇ ಹುಟ್ಟಿದಂತಹ ಈ ಜ್ಞಾನದ ಹಸುಳೆ ಬಲಿಷ್ಠವಾಗಿ ಬೆಳೆದಂತಹ ಆ ಮದಗಜದಂತಿರುವಂಥ ಅಜ್ಞಾನವನ್ನು ನಿವಾರಣೆ ಮಾಡುತ್ತಾ ಅಂತ. ಅದಕ್ಕೆ ನಾನು ಉದಾಹರಣೆ ಹೇಳಲಿಕ್ಕೆ ಹೊರಟಿದ್ದೇನೆ. ಒಂದು ಕೊಠಡಿಯಲ್ಲಿ ತಾತ ಮುತ್ತಾತನ ಕಾಲದಿಂದಲೂ ಸಹ ಕತ್ಲೆ ಕೋಣೆ, ಅದು ಕತ್ತಲಿದೆ. ಅಲ್ಲಿ ಕತ್ತಲು ಹೋಗಲಿ ಅಂತ ನಾವು ಎಷ್ಟೇ ಧಾರ್ಮಿಕ ವಿಧಿವಿಧಾನ ಮಾಡಿಸಿದರೂ ಸಹ ಕತ್ತಲು ಹೋಗೋದಿಲ್ಲ. ಆದರೆ ಒಂದು ದೀಪವನ್ನು ಹಚ್ಚಿದರೆ ಅಲ್ಲಿನ ಕತ್ತಲು ಏನಾಗುತ್ತೆ? ಹೊರಟೋಗುತ್ತೆ. ಅಥವಾ ಕಿಟಕಿ ಬಾಗಿಲನ್ನು ತೆರೆದ್ರೆ ಕತ್ತಲು ಹೋಗುತ್ತೆ. ಅಲ್ಲಿ ಏನು ಹೇಳ್ದಂಗಾಯ್ತು? ಕತ್ತಲ ನಿವಾರಣೆಗೆ ಬೆಳಕು ಬೇಕು, ಅಜ್ಞಾನದ ನಿವಾರಣೆಗೆ ಜ್ಞಾನ ಬೇಕು. ಅದರ ಹೊರತಾಗಿ ಬೇರೆ ಉಪಾಯ ಇಲ್ಲ. ಹಾಗಾಗಿ ಜ್ಞಾನ ಎನ್ನುವಂಥದ್ದು ಅಜ್ಞಾನವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಏನು ಹೇಳ್ದಂಗಾಯಿತು? ಒಂದಕ್ಕೊಂದು ಕೊಂಡಿ. ಈ ಸಂಸಾರಕ್ಕೆ ಕಾರಣ, ಹುಟ್ಟು ಸಾವಿಗೆ ಕಾರಣ ಅನಾತ್ಮಬಂಧ. ಅನಾತ್ಮಬಂಧ ಅಂದರೆ ದೇಹವೇ ಆತ್ಮ ಅಂತ ಅಂದುಕೊಂಡದ್ದು. ಅದು ಯಾವಾಗ ಅಂದ್ಕೊಂಡ್ವಿ ನಾವು? ಯಾವ ಜನ್ಮದಲ್ಲಿ ಅಂದ್ಕೊಂಡ್ವಿ ಗೊತ್ತಿಲ್ಲ. ಅಜ್ಞಾನ, ಅದು ಅಜ್ಞಾನ ಅನಾದಿ ಒಂದು. ಮತ್ತು ಆ ಅಜ್ಞಾನಕ್ಕೆ ಕಾರಣ ಏನು ಕೇಳಿದರೆ ಅದು ಹಿಂದಿನ ಜನ್ಮದಿಂದ ಹರಿದು ಬಂದಂಥದ್ದು ಅಜ್ಞಾನ. ಆ ಅಜ್ಞಾನಕ್ಕೆ ಕಾರಣ ಕಾಮ. ಕಾಮ ಅಂದರೆ ಕಾಮನೆಯಿಂದಾಗಿ ಅದು ಬೆಳೆದು ಬಂದು ಕರ್ಮದಿಂದಾಗಿ, ಹೀಗೆ ಒಂದಕ್ಕೊಂದು ಸಂಬಂಧ. ಅದಕ್ಕೆ ಉಪಾಯ ಏನು ಕೇಳಿದರೆ ಪರಮಾತ್ಮ ಬೋಧ, ಅಂದರೆ ಆತ್ಮಚಿಂತನೆಯನ್ನು ಮಾಡಬೇಕು. ಅದೇ ಜ್ಞಾನ. ಹೀಗೆ ತತ್ರ ಕಾರಣಂ ಆತ್ಮಾನಾತ್ಮ ವಿವೇಕ. ಯಾವುದು ಆತ್ಮ, ಯಾವುದು ಅನಾತ್ಮ, ಜಡಚೇತನಗಳನ್ನು ವಿಂಗಡಿಸಿ ತಿಳಿಯುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಉಪಾಯ ಇದೆ. ವೇದಾಂತದ ವಿಚಾರ ಮಾಡಬೇಕು. ಆ ವೇದಾಂತದ ವಿಚಾರಕ್ಕೆ ಮುಂದಿನ ಹಂತ ಹೇಗಿರಬೇಕು? ಶ್ರದ್ಧಾ ಮತ್ತು ಭಕ್ತಿ, ಧ್ಯಾನ, ಯೋಗ ಇರಬೇಕು. ಅದಾದ ಮೇಲೆ ಈ ಸಂಸಾರ ನನಗೆ ಹೇಗೆ ಬಂದು ಅಡರಿತು ಅಂದರೆ ಅಜ್ಞಾನದಿಂದಾಗಿ. ಅಜ್ಞಾನ ನಿವಾರಣೆಗಿರುವಂಥದ್ದು ಏಕೈಕ ಉಪಾಯ ಜ್ಞಾನ. ಅದನ್ನೇ ಗೀತೆಯಲ್ಲಿ ಹೇಳ್ತಾನೆ ಗೀತಾಚಾರ್ಯ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಅದಕ್ಕಿಂತ ಉತ್ಕೃಷ್ಟವಾದದ್ದು ಇಲ್ಲ. ಅಷ್ಟಾದ ಮೇಲೆ ಈಗ ಗುರುಗಳು ಇಷ್ಟೆಲ್ಲ ಹೇಳ್ತಾ ಹೋದಾಗ ತಾನು ಆಯ್ಕೆ ಮಾಡಿಕೊಂಡಂತಹ ಗುರುಗಳು ನನ್ನ ಹೃದಯಕ್ಕೆ ಹತ್ತಿರವಾಗ್ತಾ ಇದ್ದಾರೆ ಅಂತ. ಯಾವಾಗಲೂ ಹಾಗೇನೆ ವಿಷಯ ನಮಗೆ ಸಮಾಧಾನ ಕೊಡ್ತಾ ಇದ್ದರೆ ಆ ವಿಷಯವನ್ನು ಕೊಡುವ ಗುರುಗಳು ಹತ್ತಿರ ಆಗ್ತಾರೆ ಅಲ್ವಾ? ಹೇಳುವ ವಿಷಯ ನಮ್ಮ ಹೃದಯ ಮುಟ್ಟದೇ ಇದ್ದರೆ ಆ ವಿಷಯವೂ ಬೇಡ, ಅವರೂ ಬೇಡ ಅಂತ ಅನ್ಸ್ಬಿಡುತ್ತೆ. ಅದರಿಂದ ನಾವು ಮೊದಲ ವಿಷಯವನ್ನು ಮುಟ್ಟುವ ಹಾಗೆ ಮಾಡಬೇಕು. ಪ್ರಾಚೀನ ಪರಂಪರೆ ಕ್ರಮಗಳನ್ನೆಲ್ಲ ನಾವು ನೋಡಬೇಕು. ಹಾಗೆ ಗುರುಗಳು ಹೇಳಿದಾಗ ಈಗ
ಶಿಷ್ಯ ಏನು ಮಾಡ್ತಾನೆ ಅಂದರೆ ಗುರುಮುಖಾರವಿಂದ ನಿರ್ಗಲಿತ, ಆ ಗುರುಗಳ ಮುಖಾರವಿಂದ ಸುರಿದಂಥ ಈ ಸಮಾಧಾನಕರವಾದಂಥ ಅಮೃತರೂಪವಾದಂಥ ಮಾತನ್ನು ಕೇಳಿದಾಗ ಅವನಿಗೆ ಹೆಚ್ಚು ಸಮಾಧಾನ ಆಯ್ತಂತೆ. ನಾನು ಇದನ್ನು ಇನ್ನೂ ಹೆಚ್ಚು ಇವರ ಮುಖಾರವಿಂದ ಪಾನ ಮಾಡಬೇಕು ಅಂಥೇಳಿ ಆತ ಮುಮುಕ್ಷುವಾದಂಥ ಶಿಷ್ಯ ಸ್ವಕೀಯ ಸಕಲ ಸಂದೇಹ ಭಂಜನಾಯ, ತನ್ನ ಎಲ್ಲ ಸಂದೇಹದ ರಾಶಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿನಯದಿಂದ ಗುರುಗಳನ್ನು ಕೇಳ್ತಾನೆ. ಮುಂದಿನ ಶ್ಲೋಕ 50ನೇ ಶ್ಲೋಕ. ಶಿಷ್ಯ ಉವಾಚ, ಶಿಷ್ಯ ಹೇಳಿದ ಏನು, ಕೃಪಯಾ ಶ್ರೂಯತಾಂ ಸ್ವಾಮಿನ್ ಪ್ರಶ್ನೋಯಂ ಕ್ರಿಯತೆ ಮಯ ಯದುತ್ತರಮಹಂ ಶ್ರುತ್ವಾ ಕೃತಾರ್ಥಸ್ಯಾಂ ಭವಾನ್ ಮುಖಾತ್. ದಯಮಾಡಿ ಕೃಪೆಯಿಟ್ಟು ನನ್ನ ಮಾತನ್ನು ಆಲಿಸಬೇಕು. ನಾನು ತಮ್ಮ ಹತ್ರ ಕೆಲವು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ನಾನು ಕೃತಾರ್ಥನಾಗ್ತೇನೆ. ಆ ಉತ್ತರ ನಿಮ್ಮ ಮುಖದಿಂದಲೇ ಬರಬೇಕು. ಅಂದರೆ ಅರ್ಥ, ನಿಮ್ಮ ಬಗ್ಗೆ ಇರುವಷ್ಟು ವಿಶ್ವಾಸ ನನಗಿನ್ಯಾರ ಬಗ್ಗೂ ಇಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ದೊಡ್ಡವರ ಹತ್ರ ಪ್ರಶ್ನೆ ಮಾಡುವ ಕ್ರಮವನ್ನು ಈ ಶ್ಲೋಕ ಹೇಳುತ್ತೆ ಅಂತಾರೆ ವ್ಯಾಖ್ಯಾನಕಾರರು. ಹೇಗೆ ಅಂದರೆ, ನಮ್ಮಲ್ಲಿ ಇತ್ತೀಚೆಗೆ ಈ ಸೌಜನ್ಯ, ವಿನಯ ಇವೆಲ್ಲ ಕೋಶದ ಶಬ್ದಗಳಾಗಿಬಿಟ್ಟಿವೆ. ಆಚರಣೆಯಲ್ಲಿ ಸ್ವಲ್ಪ ವಿರಳಾಗ್ತಾ ಇವೆ. ಒಂದು ಜನ್ರೇಷನ್ನಿಂದ ಮುಂದಕ್ಕೆ ಉಂಟು, ಆದರೆ ಹೊಸ ಹೊಸ ಜನ್ರೇಷನ್ನಲ್ಲಿ ಅದೆಲ್ಲ ಲುಪ್ತ ಆದದ್ದನ್ನು ನಾವು ಹೆಚ್ಚು ನೋಡ್ತೇವೆ. ಕಾರಣ ಇಷ್ಟೇ, ಮನೆಯಲ್ಲಿ ತಂದೆ ತಾಯಿಯರು ಅದನ್ನು ಹೇಳುವ ಸ್ಥಿತಿಯಲ್ಲಿ ಇಲ್ಲ. ಶಾಲೆಯಲ್ಲಿ ಅಧ್ಯಾಪಕರಿಗೆ ಅದನ್ನೆಲ್ಲ ಹೇಳೋದಕ್ಕೆ ಪುರುಷೊತ್ತಿಲ್ಲ. ಯಾಕೆಂದರೆ ನಾವು ಇದನ್ನೆಲ್ಲ ಹೇಳ್ಕೊಂಡಿದ್ದರೆ, ಮಾರಲ್ ವಿಷಯವನ್ನು ಹೇಳ್ಕೊಂಡಿದ್ದರೆ ನಮ್ಮ ಸಬ್ಜೆಕ್ಟನ್ನು ಪಾಠ ಮಾಡೋರು ಯಾರು? ಪೋರ್ಷನ್ಸ್ ಮುಗಿಸೋದು ಹೇಗೆ? ಇದನ್ನೆಲ್ಲ ಕೇಳ್ತಾರಾ? ಏನಾರು ಹಾಕ್ಕೊಂಡು ಹೋಗಲಿ, ಅವನ ಹಣೆ ಬಾರ ಅವನಿಗೆ. ಇದು ಇವತ್ತಿನ ಅಧ್ಯಾಪಕ ವೃಂದ ಮಕ್ಕಳಿಗೆ ಕೊಡುವಂತಹ ಒಂದು ವಿಚಾರ. ಹಾಗಾಗಿ ಅವರು ಸಹ ಹೇಳೋದನ್ನು ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿನ ಕಾರಿಡಾರ್ ಇವ್ರು ಹೋಗ್ತಾ ಇದ್ದರೆ ಅವರು ಬಂದು ಆ ಕಡೆಯಿಂದ ಜೋರಾಗಿ ಬಂದು ಇವ್ರನ್ನ ಬೀಳಿಸಿದರೆ ಕುಡ್ಕೊಂಡು ಎದ್ದು ಹೋಗ್ತಾರೆ. ಮೇಷ್ಟ್ರು ಅಷ್ಟೇ ಹೊರತು ಸಹ ಏನೂ ಹೇಳೋದಿಲ್ಲ. ಹೇಳಿದರೆ ನಾಳೆ ಕಂಪ್ಲೇಂಟ್ ಕೊಡ್ತಾನೆ ಅವನು ಅಲ್ವಾ? ಹಾಗಾಗಿ ಏನಾದರೂ ಹಾಕ್ಕೊಂಡು ಹೋಗಲಿ ಅಂತ. ಒಟ್ಟಾರೆ ಏನು ಕೇಳಿದರೆ, ನಮ್ಮ ದೇಶದ ಒಂದು ಮಹಾ ಸಂಪತ್ತು ಅದೆಲ್ಲೋ ಒಂದು ಕಡೆಗೆ ಹಾಳಾಗಿ ಹೋಗ್ತಾ ಇದೆ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಗುರುಗಳ ಹತ್ರ ಕೇಳ್ತಾನೆ, ಏತೇನ ಗುರು ಸನ್ನಿಧೌ ಅನಿವೇದ್ಯ ಪ್ರಶ್ನ ನ ಕರ್ತವ್ಯ. ಇದರಿಂದ ಏನು ಗೊತ್ತಾಗುತ್ತೆ ಕೇಳಿದರೆ, ನಾವು ಎಂತಹ ಪ್ರಶ್ನೆಯನ್ನು ಕೇಳಬೇಕಾದ್ರೂ ಸಹ ಮೊದಲು ಗುರುಗಳ ಹತ್ರ ಕೃಪಯಾ ಶ್ರೂಯತಾಂ, ದಯಮಾಡಿ ನನ್ನ ಒಂದು ಮಾತನ್ನು ಕೇಳಬೇಕು ಹೀಗೆ. ಆ ಸೌಜನ್ಯದಿಂದ ಕೇಳಬೇಕೆ ಅಷ್ಟೇ ಹೊರತು ಎದೆ ಸಿಟಿದು ಕೇಳೋದಲ್ಲ. ನಮಗೆ ಸಂಶಯ ಇದೆ ರೀ ತಾಯಿ, ಕೆಲವು ಸಲ ನೋಡೋಣ ನನ್ನ ಸಂಶಯ ಪರಿಹಾರ ಮಾಡಿ ಹೀಗಂದರೆ ಅದಲ್ಲ. ಅದರಿಂದ ಹೀಗೆ ನನ್ನ ಸಂಶಯವನ್ನು ತಾವು ಪರಿಹಾರ ಮಾಡಬೇಕು ಅಂತ ಸೌಜನ್ಯದಿಂದ ಕೇಳಬೇಕು. ನಾನು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆ ಕೇಳೋದಕ್ಕೆ ಯೋಗ್ಯ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅದು ಯೋಗ್ಯವಾಗಿದ್ದ ಪಕ್ಷದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಅದು ಇಲ್ಲದೇ ಇದ್ದರೆ ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋದನ್ನು ನನಗೆ ನೀವು ಹೇಳಿಕೊಡಬೇಕು. ಈ ಮಾತನ್ನು ಯಾರೂ ಹೇಳೋದಿಲ್ಲ ಇವತ್ತು. ನಾನು ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋದನ್ನು ತಾವು ಹೇಳಿಕೊಡಬೇಕು ಹೀಗೆ ಅಂತ. ಅಂತಹ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬಂದಾಗ ನಾನು ಕೃತಾರ್ಥ. ಕೃತಾರ್ಥ ಅಂದರೆ ಕೃತಕೃತ್ಯ. ಜೀವನದಲ್ಲಿ ಏನೋ ಒಂದನ್ನು ಮಾಡಿದಾಗ ನಮಗೆ ಸಮಾಧಾನ ಸಿಗತ್ತಲ್ಲ, ಆ ಸಮಾಧಾನ ಅಂದರೆ ಸಕ್ಸಸ್ಫುಲ್ ಅಂತ ಹೇಳ್ತೇವಲ್ಲ, ಅದು ನನಗೆ ಆಗ್ತದೆ. ಆದರೆ ಆ ಉತ್ತರ ನಿಮ್ಮಂತಹ ಜ್ಞಾನಿಗಳ ಬಾಯಿಂದ ಬಂದಾಗ ಅದಕ್ಕೆ ಹೆಚ್ಚು ಮೆರಗು ಬರ್ತದೆ, ತೂಕ ಬರ್ತದೆ, ನನಗೆ ಹೆಚ್ಚು ಸಮಾಧಾನ ಆಗ್ತದೆ. ಅಷ್ಟೇ ಅಲ್ಲ, ಮುಂದೆ ಯಾರು ಕೇಳಿದ್ರು ಸಹ ಇಂಥವರು ನನಗೆ ಈ ಉತ್ತರ ಹೇಳಿದ್ದಾರಪ್ಪ ಅಂತ ನಾನು ನಿಮ್ಮ ಮಾತನ್ನು ಮತ್ತೆ ಉಲ್ಲೇಖ ಮಾಡೋದಕ್ಕಾಗುತ್ತೆ ಹೀಗೆ ಅಂತ. ಯಾಕೆಂದರೆ ಅದು ಶ್ರುತಿ ಮಾತು ಹೇಳುತ್ತೆ, ನಿನಗೇನಾದ್ರು ಸಂಶಯ ಬಂದಾಗ ಯುಕ್ತಾ ಆಯುಕ್ತಾ
ಅಯುಕ್ತ ಅಲೂಕ್ಷಾ ಧರ್ಮಕಾಮಾಸ್ಯು ಅಂಥೇಳಿ ಆ ಜ್ಞಾನಿಗಳು ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೋ, ಅವ್ರು ಏನು ಹೇಳ್ತಾರೋ ಹಾಗೆ ನೀನು ಕೇಳು. ಹಾಗಾಗಿ ನಿಮ್ಮಂಥವರು ಹೇಳಿದ್ದು ಅದು ಶಾಸ್ತ್ರ ಆಗಿಬಿಡುತ್ತೆ. ಅದರಿಂದ ನನಗೆ ತಾವು ತಿಳಿಸಿಕೊಡಬೇಕು ಅಂಥೇಳಿ ಶಿಷ್ಯ ಪ್ರಶ್ನೆಯನ್ನು ಕೇಳ್ತೀನಿ ಅಂದ. 50ನೇ ಶ್ಲೋಕದಲ್ಲಿ ಕೇಳ್ತೀನಿ ಅಂದ, ಪ್ರಶ್ನೆ ಕೇಳಲಿಲ್ಲ. 51ನೇ ಶ್ಲೋಕದಲ್ಲಿ ಪ್ರಶ್ನೆ ಸುರಿಮಳೆ. ಇವಾಗ ಯಾಕೆಂದರೆ ಅವರು ಸಮ್ಮತಿ ಮಾತಾಡಲಿಲ್ಲ, ಕೇಳಬಹುದು ಅಂತ. ಒಂದೇ ಶ್ಲೋಕದಲ್ಲಿ ಎಷ್ಟು ಪ್ರಶ್ನೆಗಳು ನೋಡಿ. ಪೃಚ್ಛತಿ ಕೋ ನಾಮ ಇತಿ, ಕೋ ನಾಮ ಬಂಧಃ, ಕಥಮೇಷ ಆಗತಃ, ಕಥಂ ಪ್ರತಿಷ್ಠಾಸ್ಯ, ಕಥಂ ವಿಮೋಕ್ಷಃ, ಕೋಸಾವನಾತ್ಮ ಪರಮಃ ಕ ಆತ್ಮ, ತಯೋರ್ವಿವೇಕಃ ಕಥಮೇತದುಚ್ಯತಾಂ. ಬಹಳ ಸುಂದರವಾದ ಪ್ರಶ್ನೆ. ಇನ್ನೊಂದು ಸಲ ನೋಡೋಣ ಎಷ್ಟು ಪ್ರಶ್ನೆ ಆಯಿತು ಅಂತ. ಕೋನಾಮ ಬಂಧಃ ಒಂದು, ಕಥಮೇಷ ಆಗತಃ ಈ ಬಂಧನ ನನಗೆ ಹೇಗೆ ಉಂಟಾಯಿತು ಎರಡನೇದು, ಕಥಂ ಪ್ರತಿಷ್ಠಾಸ್ಯ ಈ ಬಂದಂಥ ಬಂಧನ ಇಲ್ಲಿಯೇ ಹೇಗೆ ಅಂಟಿಕೊಂಡು ನಿಂತಿದೆ ಮೂರನೇದು, ಕಥಂ ವಿಮೋಕ್ಷಃ ಇದರಿಂದ ಹೇಗೆ ಬಿಡುಗಡೆ ನಾಲ್ಕನೇದು, ಕೋಸಾವ್ ಅನಾತ್ಮ ಅನಾತ್ಮ ಅಂದರೆ ಆತ್ಮನಲ್ಲದೇ ಇರುವಂಥ ಈ ಜಡ ಉಂಟಲ್ಲ ಇದರ ಸ್ವರೂಪ ಎಂಥದ್ದು, 5 ಪರಮಃಕ ಆತ್ಮ ಆ ಆತ್ಮನ ಸ್ವರೂಪ ಎಂಥದ್ದು, ತಯೋರ್ ವಿವೇಕ ಆತ್ಮ ಅನಾತ್ಮಗಳ ವಿವೇಕ ಕಥಂ ಹೇಗೆ ಉಚ್ಯತಾಂ. ಈ 7 ಪ್ರಶ್ನೆಗೆ ನನಗೆ ಅರ್ಥ ಆಗುವಾಗ ಉತ್ತರ ಹೇಳಬೇಕು ತಾವು. ಸಪ್ತ ಪ್ರಶ್ನಾ 7 ಪ್ರಶ್ನೆಗಳು ನೋಡೋಣ ಒಂದೊಂದನ್ನೇ. ಕೋ ನಾಮ ಬಂಧ. ಮೊದಲು ಶಿಷ್ಯ ಆ ಬಂಧನದ ಸ್ವರೂಪವನ್ನು ಕೇಳ್ತಾನೆ. ಯಾಕೆ ಅಂದರೆ ಬಂಧನಕ್ಕೆ ಒಳಗಾದವನು ತಾನೇ ಬಿಡಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾನೆ. ತಾನು ಬಂಧಿತನಾಗಿದ್ದೇನೆ ಅಂತ ಯಾವನಿಗೆ ಅನಿಸೋದಿಲ್ವೋ ಅವನು ಬಿಡಿಸ್ಕೊಳ್ಳೋ ಪ್ರಶ್ನೆ ಕೇಳೋದಿಲ್ಲ. ಹಾಗಾಗಿ ಬಂಧಕ್ಕೆ ಒಳಗಾದವನು ಬಿಡಿಸಿಕೊಳ್ಳುವ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾಗಿ ಈ ಬಂಧನ ಅಂದರೆ ಏನು ಅನ್ನೋದು ಶಿಷ್ಯನ ಪ್ರಶ್ನೆ. ಯಾಕೆಂದರೆ ಅದು ಗೊತ್ತಾದಾಗ, ಇದು ಬಂಧನ ಅಂತ ಗೊತ್ತಾದಾಗ ಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ದಾರಿ ಹುಡುಕ್ತೇವೆ. ಬಂಧನದಲ್ಲಿ ನಾವು ಇದ್ದೇವೆ ಅಂತ ಗೊತ್ತಾಗದೇ ಇದ್ದರೆ ಬಿಡಿಸ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ನಾವು ಈ ಇಲಿ ಪಂಜರವನ್ನು ಇಡ್ತೇವೆ, ಸಿಕ್ಕಾಕ್ಕೋಗ್ಬಿಡುತ್ತೆ ಪಾಪ, ಆಗ ಅದು ಚಡ್ಪಡಿಸತ್ತೆ ಅಲ್ವಾ. ತಾನು ಸಿಕ್ಕಾಕ್ಕೊಂಡಿದ್ದೇನೆ ಅಂತ ಗೊತ್ತಾಗುತ್ತೆ, ಹೇಗೆ ನಾನು ಹೊರಗೆ ಬರಲಿ ಅಂತ ವಿಚಾರ ಮಾಡುತ್ತೆ. ಸಿಲುಕಿಕೊಳ್ಳದೇ ಇರುವುದು ಹೊರಗೆ ಬರುವುದಕ್ಕೆ, ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಅಲ್ಲಿಗೆ ನಮ್ಮಲ್ಲಿ ಬಹಳಷ್ಟು ಜನ ಸಂಸಾರದಲ್ಲಿ ಇದ್ರೂ ಸಹ, ಎಷ್ಟೇ ಬೇಗುದಿಯನ್ನು ಅನುಭವಿಸ್ತಾ ಇದ್ದರೂ ಸಹ ವೇದಾಂತ ವಿಚಾರ ಮಾಡುವುದಿಲ್ಲ. ಯಾಕೆ ಅಂದರೆ ನಾನಿಲ್ಲಿ ಬಂಧಿತನಾಗಿದ್ದೇನೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಕೋ ನಾಮ ಬಂಧ, ಆ ಬಂಧ ಅಂದರೆ ಏನು ಅನ್ನುವಂಥದ್ದನ್ನು ನನಗೆ ತಿಳಿಸಿಕೊಡಿ. ಆಯಿತು, ಅದು ಗೊತ್ತಾದ ಮೇಲೆ, ಇದು ಬಂಧನ ಅಂತ ಗೊತ್ತಾದ ಮೇಲೆ ಮುಂದಿನ ಪ್ರಶ್ನೆ, ಕಥಮೇಷ ಆಗತಃ ಈ ಬಂಧನ ನನಗೆ ಹೇಗೆ ಬಂದು ಅಡರಿತು, ಹೇಗೆ ಬಂದು ಅಂಟಿಕೊಂಡಿತು. ಯಾಕೆಂದರೆ ಅದು ಹೀಗೆ ಬರುತ್ತೆ ಅಂತ ಗೊತ್ತಾದರೆ ಮುಂದೆ ಅದು ಬರದೇ ಇರುವ ಹಾಗೆ ನಾನು ಉಪಾಯ ಮಾಡಬಹುದು. ಯಾವಾಗಲೂ ಹಾಗೆ ತಿಳುವಳಿಕೆ ಬಂದಾಗ ಅದಕ್ಕೆ ನಾವು ಸರಿಯಾಗಿ ಪ್ರತಿಕ್ರಿಯಿಸೋದಕ್ಕೆ ಆಗತ್ತೆ. ಹಾಗಾಗಿ ನನಗೆ ಉಪಾಯ ಸಿಗತ್ತೆ. ಕಥಮೇಷ ಆಗತಃ ಅದು ಹೇಗೆ ಬಂದು ಅಡರಿತು ಹೀಗೆ ಅಂತ. ಆಯಿತು, ಹಾಗೆ ಬಂದಂತಹ ಈ ಬಂಧನ ಕಥಂ ಪ್ರತಿಷ್ಠಾ ಅಸ್ಯ, ಈ ಬಂಧನ ಯಾವತ್ತಿಂದಲೋ ಬಂದು ಅಡರ್ಕೊಂಡಿದೆಯಲ್ಲ, ಇಲ್ಲಿ ಬಂದು ಪರ್ಮನೆಂಟಾಗಿ ನಿಂತುಬಿಟ್ಟಿದೆ. ಅದು ಹೇಗೆ ಇಲ್ಲಿಯೇ ಅಷ್ಟು ಬಿಗಿಯಾಗಿ ನಿಂತುಕೊಂಡಿದೆ? ಅದು ನಿಲ್ಲಬೇಕು ಅಂತಾರೆ, ಅದಕ್ಕೊಂದು ಕಾರಣ ಇರಬೇಕಲ್ಲ. ಈ ಬಂಧನ ಇಲ್ಲಿ ಗಟ್ಟಿಯಾಗಿರೋದಕ್ಕೆ ಏನು ಕಾರಣ? ಯಾವಳು ಹಾಗೆ ಒಂದು ವಸ್ತು ನಿಲ್ಲಬೇಕು ಅಂದರೆ ಅದಕ್ಕೆ ಆಧಾರವಾದದ್ದು ಅದಕ್ಕಿಂತ ಹೆಚ್ಚು ಗಟ್ಟಿಯಾಗಿರಬೇಕು ಅಷ್ಟೇ. ಹಾಗಾಗಿ ನನ್ನ ಬಂಧನ ಇಷ್ಟು ಗಟ್ಟಿ ಅಂದರೆ ಆ ಬಂಧನವನ್ನು ಹಿಡಿದುಕೊಂಡಂಥದ್ದು ಯಾವುದೋ ಒಂದು ಇಲ್ಲಿ ಇರಬೇಕಲ್ಲ, ಅದು ಇನ್ನೂ ಬಹಳ ಗಟ್ಟಿಯಾಗಿರಬೇಕು. ಅದು ಹೇಗೆ ಇಲ್ಲಿ
ಅದರ ಜೊತೆಗೆ ಸೇರಿಕೊಂಡಿದೆ ಅಂತ. ಮತ್ತು ಆಯಿತು, ಈಗ ಬಂಧನ ಹೇಗೆ ಬರುತ್ತೆ ಅಂತ ಕೇಳಿದೆ, ಅದಿಲ್ಲಿ ಹೇಗೆ ನಿಂತಿದೆ ಕೇಳಿದೆ. ನನ್ನ ಪ್ರಶ್ನೆ ಉದ್ದೇಶ ಅದು ಹೇಗೆ ನಿಂತಿದೆ ಅನ್ನೋದಕ್ಕೆ ಅರ್ಥ ನಿಂತ್ಕೊಂಡಿರೋದನ್ನೇ ವಿಚಾರ ಮಾಡಬೇಕು ಅಂತಲ್ಲ, ಆ ನಿಂತ್ಕೊಂಡಿದೆ ಅನ್ನೋದು ಹೇಗೆ ಅಂತ ಗೊತ್ತಾದರೆ ಅದರಿಂದ ಕಥಂ ವಿಮೋಕ್ಷ, ಹೇಗೆ ಬಿಡಿಸಿಕೊಳ್ಳೋದಕ್ಕಾಗತ್ತೆ ಅನ್ನೋದನ್ನು ನಾನು ವಿಚಾರ ಮಾಡೋದಕ್ಕಾಗತ್ತೆ. ಹಾಗಾಗಿ ಆ ಬಂಧನದಿಂದ ಬಿಡುಗಡೆ ಹೇಗೆ ಅನ್ನೋದನ್ನು ನನಗೆ ಹೇಳಬೇಕು. ಅದಾದ ಮೇಲೆ ಮತ್ತೆ ಮುಂದಿನ ಪ್ರಶ್ನೆ, ಕೋಸಾವನಾತ್ಮ ವೇದಾಂತದಲ್ಲಿ ಇರೋದು ಎರಡೇ, ಒಂದು ಆತ್ಮ, ಇನ್ನೊಂದು ಅನಾತ್ಮ. ಒಂದು ಸತ್, ಇನ್ನೊಂದು ಅಸತ್. ಸತ್ ಒಂದೇ, ಅಸತ್ ಬಹಳ. ಆತ್ಮ ಒಂದೇ, ಅನಾತ್ಮ ಬಹಳಷ್ಟು. ಆತ್ಮನಿಗೆ ಹೊರತಾದದ್ದು ಎಲ್ಲವೂ ಸಹ, ಆತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲದ್ದೂ ಸಹ ಅನಾತ್ಮ ಎನ್ನುವ ಗುಂಪಿಗೆ ಸೇರಿದ್ದು, ಅನಾತ್ಮ ಕೋಟಿಗೆ ಸೇರಿದ್ದು. ಹಾಗಾಗಿ ಈ ಅನಾತ್ಮ ಅಂತ ನಾವು ಹೇಳ್ತೇವಲ್ಲ, ಇದು ಯಾವುದು? ಒಂದೇ ಅಂತ ಹೇಳೋದಕ್ಕಾಗತ್ತಾ? ಆತ್ಮೇತರವಾದದ್ದೆಲ್ಲವುದೂ ಸಹ ಅನಾತ್ಮ ಅಂದರೆ ಜಡ. ಚೇತನ ಒಂದೇ, ಮಿಕ್ಕ ಎಲ್ಲವುದೂ ಸಹ ಜಡ. ಹಾಗಾಗಿ ಜಡ ಅಂದರೂ ಒಂದೇ, ಅಸತ್ ಅಂದರೂ ಒಂದೇ, ಅನಾತ್ಮ ಅಂದ್ರೂ ಸಹ ಒಂದೇ ಅಂತ ಆಯಿತು. ಅನಾತ್ಮ, ಇವೆಲ್ಲ ಅನಾತ್ಮ ಅಂತ ಗೊತ್ತಾದ ಮೇಲೆ ಈ ಅನಾತ್ಮಕ್ಕೆಲ್ಲ, ಜಡಕ್ಕೆಲ್ಲ, ಅಸತ್ತಿಗೆಲ್ಲ ಆಧಾರವಾದಂತಹ ಆತ್ಮ ಅವನು ಎಂಥವನು? ಪರಮಃಕ ಆತ್ಮ ಅಂತ ಆಯಿತು. ಇದು ಎರಡನ್ನೂ ಸಹ ಬಿಡಿಸಿ ತಿಳಿಯುವುದು ಹೇಗೆ? ಹೇಗೆ ಅಂದರೆ ಈ ಆತ್ಮ ಅನಾತ್ಮ, ಜಡ ಚೇತನ, ಸತ್ ಅಸತ್ ಇವೆಲ್ಲ ಕಲಸು ಮೇಲೋಗರಾಗಿಬಿಟ್ಟಿವೆ. ಅಂಗಡಿಯಿಂದ ನಾವು ಸಾಮಾನು ತರ್ತೇವೆ, ಅಕ್ಕಿ ಹಳೆ ಕಾಲದ್ದು, ಈ ಕಾಲದ್ದಲ್ಲ, ಈಗೆಲ್ಲ ಕ್ಲೀನ್ ಮಾಡಿದ್ದೇ ಸಿಗತ್ತೆ. ಆ ಹಳೆ ಕಾಲದಲ್ಲಿ ಅಕ್ಕಿಯಲ್ಲಿ ನಾವು ಅಕ್ಕಿ 5 kg ತಂದರೆ ಸುಮಾರು ಒಂದು 2 kg ಅದರಲ್ಲಿ ನೆಲ್ಲು ಕಲ್ಲು ಇರ್ತಿತ್ತು. ಹಾಗಿದ್ರೆ ನಾವು ತಂದಿದ್ದು ಅಕ್ಕಿನ ಕೇಳಿದರೆ ಅಕ್ಕಿ ಅಂತ ಹೇಳ್ತೇವೆ, ಅದರ ಜೊತೆಗೆ ನಾವು ಇದನ್ನು ತರ್ತೇವೆ. ಹಾಗೆ ವೇದಾಂತ ಅಂದರೆ ಏನು ಅಂದರೆ, ಈ ಅಕ್ಕಿಯಲ್ಲಿರುವಂಥ ನೆಲ್ಲು ಕಲ್ಲನ್ನೆಲ್ಲ ಆಯ್ದು ಆಚೆ ಬಿಸಾಡ್ತೇವಲ್ಲ, ಹಾಗೆಯೇ ಅನಾತ್ಮ ವಿಚಾರವನ್ನೆಲ್ಲ ಆಯ್ದು ಆಚೆ ಬಿಸಾಡಿ ನಾನು ಆತ್ಮಸ್ವರೂಪ ಅಂತ ತಿಳಿದು ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ನಿಲ್ಲುವಂಥದ್ದು. ಕೇರಬೇಕು. ಅನಾತ್ಮ ಎನ್ನುವಂಥ ಈ ಕಸವನ್ನು, ನೆಲ್ಲು ಕಲ್ಲನ್ನು ಎತ್ತಿ ಆಚೆ ಬಿಸಾಡ್ತಾ ಇರಬೇಕು. ಈ ಎತ್ತಿ ಆಚೆ ಬಿಸಾಡಬೇಕು ಅಂದರೆ ಹಾಗೆ ಉಪನ್ಯಾಸ ಕೇಳುವಷ್ಟು ಹೊತ್ತು ಮಾತ್ರ ಅಲ್ಲ, ನಾವು ಓದುವಷ್ಟು ಹೊತ್ತು ಮಾತ್ರ ಅಲ್ಲ, ನೀವು ಕೇಳುವಷ್ಟು ಹೊತ್ತು ಮಾತ್ರ ಅಲ್ಲ, ನಿರಂತರ ಬರಬೇಕು ಅದು ನಮಗೆ. ಹೇಗೆ ಅಂದರೆ ನಾವು ಈಗ ದೇಹವೇ ಆತ್ಮ ಅನ್ನೋದನ್ನು ಹೇಗೆ ನಾವು ಎಲ್ಲ ಕ್ಷಣದಲ್ಲೂ ಅಂದ್ಕೊಂಡಿರ್ತೇವಲ್ಲ, ಹಾಗೆ ಎಲ್ಲ ಕ್ಷಣದಲ್ಲೂ ದೇಹ ಆತ್ಮ ಅಲ್ಲ. ಆ ಭಾವನೆ ಬರಬೇಕಿದ್ರೆ ಎಷ್ಟು ಆಳವಾಗಿ ಹೋಗಿರಬೇಕು ಅದು. ದೇಹವೇ ಆತ್ಮ ಅನ್ನೋವನಿಗೆ ಹೇಗೆ ಬಂಧನ ಅನ್ನೋದು ಕಟ್ಟಿಟ್ಟಿದ್ದೋ, ಪ್ರತಿ ಕ್ಷಣದಲ್ಲೂ ದೇಹ ಆತ್ಮ ಅಲ್ಲ ಅಂತ ಅವನು ಅಂದ್ಕೊಳ್ತಾನೋ ಅವನಿಗೆ ಮೋಕ್ಷ ಕಟ್ಟಿಟ್ಟಿದ್ದು ಅಂತ ಹಿಂದೆ ಬಂದಿತ್ತು ಆ ಮಾತು. ಆದ್ದರಿಂದ ವೇದಾಂತ ಅಂದರೆ ಏನು ಅಂದರೆ ಕೇರೋದು, ಬಿಸಾಡೋದು ಜಾಸ್ತಿ, ಆಯ್ಕೆ ಮಾಡ್ಕೊಳ್ಳೋದು ಕಡಿಮೆ. ಅದೇ ನಮ್ಮದು ಒಂದೇ ಒಂದು ಸ್ವರೂಪ ಮಾತ್ರ. ಅಷ್ಟು ಹಿನ್ನೆಲೆಯಲ್ಲಿ ತಯೋರ್ ವಿವೇಕ ಕಥಮೇತದುಚ್ಯತಾಂ. ಹೀಗೆ ನನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದರ ಮೂಲಕ ನನ್ನ ಸಂಶಯವನ್ನು ಪರಿಹಾರ ಮಾಡಬೇಕು. ಅಂದರೆ ನನಗೆ ತಾವು ಮಾರ್ಗದರ್ಶನ ನೀಡಬೇಕು ಅಂತ ಶಿಷ್ಯ ಕೇಳಿದ. ಈ ಮಾತನ್ನು ಕೇಳಿದ ಗುರುಗಳಿಗೆ ಅನ್ನಿಸ್ತಂತೆ, ಅನಯಾ ಪ್ರಶ್ನೆ ವೈಖರಿಯ. ಅರೆ ರೇ 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 ಏನು ಸುಮ್ಮನೆ ಇದ್ದರೆ ಇಷ್ಟೊಂದು ಪ್ರಶ್ನೆ ಸುರಿಮಳೆನಾ ಅಂತ. ನಾವು ಕೆಲವು ಸಲ ಅಂದ್ಕೊಳ್ತೇವೆ, ಪ್ರಶ್ನೆ ಕೇಳಿ ಅಂದರೆ 10 ನಿಮಿಷ ಕೊಡ್ತೇವೆ, ಇನ್ನು 2 ನಿಮಿಷ ಎಕ್ಸ್ಟ್ರಾ ಕೊಡ್ತೇವೆ, ಏನೂ ಬರೋದಿಲ್ಲ, ಪ್ರಶ್ನೆನೇ ಬರೋದಿಲ್ಲ. ಆದರೆ ಶಿಷ್ಯ ಎಂಥ ಪ್ರಶ್ನೆ ಕೇಳಿದ್ದಾನೆ. ಅದು ಏನು ಕೇಳಿದರೆ,
ಇದು ಸ್ವಾರ್ಥದ ಪ್ರಶ್ನೆ ಅಲ್ಲ, ಲೋಕೋಪಕಾರಕವಾದ ಪ್ರಶ್ನೆ ಅಲ್ವಾ? ಈ 7 ಪ್ರಶ್ನೆ ನಮಗೂ ಸಹ ಅನ್ವಯಿಸುವಂಥದ್ದು ಹೌದಾ ಅಲ್ವಾ ಅಂತ ವಿಚಾರ ಮಾಡ್ಕೊಳ್ಬೇಕು. ಅದೇ ವೇದಾಂತ ಗ್ರಂಥಗಳು ನಮಗೆ ಮಾಡುವಂಥದ್ದು ಅಲ್ವಾ? ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾನೆ ಅಂದರೆ ಅವನು ಕೇಳಿದ್ದಲ್ಲ, ಅದು ನಮ್ಮ ಹತ್ರ ಕೇಳಲಿಕ್ಕೆ ಬರೋದಿಲ್ಲ ಅಂತ ಅವನನ್ನು ಇರಿಸಿದ್ದಾರೆ. ನಾವು ಪ್ರಶ್ನೆ ಕೇಳಿ ಅಂದರೆ ಒಂದೇ ಸಲ 7 ಪ್ರಶ್ನೆ ನಮ್ಮ ತಲೆಯಲ್ಲಿ ಬರುತ್ತಾ? ಇಲ್ಲ. ಹಾಗಾಗಿ ಈ ರೀತಿಯಾಗಿ 7 ರೀತಿಯ ಪ್ರಶ್ನೆಯನ್ನು ಕೇಳಿದಾಗ ಗುರುಗಳಿಗೆ ಸಂತೋಷ ಆಯ್ತಂತೆ. ಪೂರ್ವಜ್ಞಾತ ತ್ರಿಕರಣ ಶುದ್ಧ, ಇವನ ಪ್ರಶ್ನೆಯಿಂದಲೇ ಗೊತ್ತಾಯ್ತಂತೆ ಇವನಿಗೆ ಕಾಯಿಕ, ವಾಚಿಕ, ಮಾನಸಿಕ ಈ 3 ತ್ರಿಕರಣ ಶುದ್ಧಿ ಆಗಿದೆ. ಆದ್ದರಿಂದಲೇ ಹೀಗೆ ಇಂಥ ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾನೆ. ಒಳ್ಳೆಯ ಪ್ರಶ್ನೆ ಅಂದರೆ ತನಗೊಬ್ಬನಿಗೆ ಹಿತವಾಗುವಂತಹದ್ದು ಸಾಮಾನ್ಯ ಪ್ರಶ್ನೆ. ತಾನು ಕೇಳುವ ಪ್ರಶ್ನೆಯಿಂದ ಬಹುಜನಕ್ಕೆ ಉಪಕಾರ ಆಗುವಂತಿದ್ದರೆ ಅದು ಲೋಕೋಪಕಾರಕವಾದಂಥ ಪ್ರಶ್ನೆ. ಹಾಗಾಗಿ ಇಂಥ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಿಂದಲೇ ಇವನಿಗೆ ಈಗಾಗಲೇ ಕಾಯಿಕ, ವಾಚಿಕ, ಮಾನಸಿಕವಾದ ಶುದ್ಧಿ ಆಗಿದೆ, ತ್ರಿಕರಣ ಶುದ್ಧಿ ಇವನಿಗಾಗಿದೆ ಅನ್ನೋದು ಗುರುಗಳಿಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ಬ್ರಹ್ಮವಿಚಾರೇ ಝಟಿತಿ ತಸ್ಯ ಪ್ರವೇಶಾರ್ಥಂ ಶ್ಲಾಘತೆ. ಈಗ ಅವನನ್ನು ನೇರ ಬ್ರಹ್ಮವಿಚಾರಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಅವನನ್ನು ಗುರುಗಳು ಸಂತೋಷದಿಂದ ಸಮಾಧಾನ ಪಡಿಸುವ ಹಾಗೆ, ಒಳ್ಳೆಯ ಪ್ರಶ್ನೆ ಕೇಳಿದೆಯೇ ಎನ್ನುವ ಹಾಗೆ ಮನಸ್ಸಲ್ಲೇ ಅಂದ್ಕೊಂಡು ಈಗ ಮುಂದಿನ 52ನೇ ಶ್ಲೋಕ ಅದಕ್ಕೆ ಉತ್ತರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಉತ್ತರ ಹೇಳಲಿಕ್ಕೆ ಶುರು ಮಾಡುವಾಗ ಅವನನ್ನು ಮತ್ತೊಮ್ಮೆ ಸ್ವಲ್ಪ ಪ್ರೇರಿಸ್ತಾರೆ. ಏಕೆಂದರೆ ಯಾವಳು ಹಾಗೆ ನಾವು ಯಾರು ಒಳ್ಳೆಯದನ್ನು ಮಾಡಿದರೆ ಅದನ್ನು ಹೇಳಬೇಕ್ರಿ ಅಂತೆಲ್ಲ ನಾವು ಹೇಳ್ತೇವಲ್ಲ, ಅದೆಲ್ಲ ಇವತ್ತು ನಾವು ಹೊಸದಾಗೇನು ಹೇಳ್ತಿದ್ದೇವೆ ಅಂತ ಅನಾದಿ ಕಾಲದಲ್ಲೂ ನಮ್ಮಲ್ಲಿ ಇದೆ. ಅದು ಮುಂದಿನ ಶ್ಲೋಕ ಹೇಳುತ್ತೆ ನೋಡಿ, ಧನ್ಯೋಸಿ, ನೀನು ಧನ್ಯನಾಗಿದ್ದೀಯೆ ಅಂತ ಗುರುಗಳು ಹೇಳ್ತಾರೆ. ಹೇಳೋದಕ್ಕಿಂತ ಮೊದಲು ಅಲ್ಲೊಂದು ಶಬ್ದ ಉಂಟು, ಶ್ರೀ ಗುರು ಉವಾಚ ಅಂತ. ಶ್ರೀ ಗುರುಗಳು ಹೇಳಿದರು ಅಂತ. ಗುರುರುವಾಚ ಅಂತ ಇಷ್ಟೇ ಇದ್ರೆ ಸಾಕಿತ್ತು, ಶ್ರೀ ಗುರುರುವಾಚ ಅಂತ ಯಾಕ್ರಿ? ನಮ್ಮಲ್ಲಿ ಸಾಮಾನ್ಯವಾಗಿ ಶ್ರೀರಾಮ, ಶ್ರೀಕೃಷ್ಣ ಅಂತೆಲ್ಲ ಹೇಳ್ತಾರೆ. ಯಾಕೆ ರಾಮ ಕೃಷ್ಣ ಇಷ್ಟೇ ಅಲ್ಲೂ ಸಾಲ್ದ? ಯಾಕೆ ಹೇಳಬೇಕು ಅದನ್ನು? ಏನು ಹಂಗಂದ್ರೆ ಏನು? ಶ್ರೀ ಅಂದರೆ ಲಕ್ಷ್ಮಿ, ನಮಗಷ್ಟು ಗೊತ್ತು. ಏನು ಶ್ರೀರಾಮ ಲಕ್ಷ್ಮಿಯಿಂದ ಕೂಡಿದ ರಾಮ ಅಂತನ? ಶ್ರೀಕೃಷ್ಣ ಏನೋ ಸಮಾಧಾನ ಹೇಳ್ಬೋದು. ಶ್ರೀರಾಮಕೃಷ್ಣ ಪರಮಹಂಸರು, ಶ್ರೀರಮಣರು, ಎಲ್ಲಿದ್ದಾಳೆ ಲಕ್ಷ್ಮಿ ಇಲ್ಲಿ? ನಮಗೆ ಭಾಳ ಕಷ್ಟಪಟ್ಟು ಓ ಶ್ರೀ ಅಂದರೆ ಲಕ್ಷ್ಮಿ ಅಂತ ಅಂದ್ಕೊಂಬಿಟ್ಟಿದ್ದೀವಿ ನಾವು. ತಪ್ಪಲ್ಲ, ಹೌದು. ಆದರೆ ಆ ಲಕ್ಷ್ಮಿಯ ಸ್ವರೂಪ ಎಂಥದ್ದು ಅಲ್ವಾ? ನಾವು ಎಷ್ಟೋ ಜನ ಪಾಪ ಅವ್ರ ಹೆಸರಿಗೆ ಹಿಂದೆ ಏನೂ ಇಲ್ಲರಿ, ವಿದ್ವಾನ್ ಇಲ್ಲ, ಡಾಕ್ಟ್ರ್ ಇಲ್ಲ, ಪ್ರೊಫೆಸರ್ ಇಲ್ಲ, ಶ್ರೀ ಸೇರಿಸ್ರಿ ಹೀಗೆ ಅಂತ ಏನೋ ನಾವೇನೋ ಕೊಟ್ಬಿಟ್ವಿ ಅನ್ನೋ ತರಹ. ಯಾಕೆ ಸೇರಿಸ್ಬೇಕು ಅದನ್ನು ಅಲ್ವಾ? ವೇದಾಂತ ಗ್ರಂಥ ಅಕ್ಷರವನ್ನು ವಿಚಾರ ಮಾಡುತ್ತೆ. ಎಂಥ ಸುಂದರವಾದ ವಿವರಣೆ ಕೊಡ್ತಾರೆ. ಶ್ರೀಯುತಶ್ಚ ಅಸೌ ಗುರುಶ್ಚ ಶ್ರೀ ಗುರು, ಶ್ರೀಯಿಂದ ಕೂಡಿದಂಥ ಗುರುಗಳು ಶ್ರೀ ಗುರುಗಳು. ಹಾಗಿದ್ರೆ ಶ್ರೀ ಅಂದರೆ ಏನು ರೀ ಅಂದರೆ ರುಚಸ್ಸಾಮಾನಿಯ ಜೋಗೂಷಿ ಸಾಹಿ ಶ್ರೀರಮೃತ ಸತಾಂ. ರುಚಃ ಅಂದರೆ ಋಗ್ವೇದ, ಸಾಮಾನಿ ಸಾಮವೇದ, ಯಜೂಗೂಷಿ ಯಜುರ್ವೇದ. ಹೃಕ್, ಯಜುಹು ಮತ್ತು ಸಾಮ ಈ ಮೂರೇ ಶ್ರೀ ಅಮೃತ ಸತಾಂ. ಸಜ್ಜನರಿಗೆ ಈ ವೇದ ವಾಂಗ್ಮಯವೇ ನಿಜವಾದ ಲಕ್ಷ್ಮಿಯಂತೆ. ಹಾಗಾಗಿ ಇಲ್ಲಿ ಗುರುಗಳು ಈ 3 ವೇದಗಳ ಶಬ್ದ ರಾಶಿಯನ್ನೂ ಬಲ್ಲವರು, ಆ ಶಬ್ದದ ಅರ್ಥವನ್ನೂ ಬಲ್ಲವರಾದ್ದರಿಂದ ಇದಕ್ಕಿಂತ ದೊಡ್ಡ ಸಿರಿ ಅಂದರೆ ಸಂಪತ್ತು ಇನ್ನೇನುಂಟು ಅಂತ. ಹಾಗಾಗಿ ಶ್ರೀರಾಮ ಅಂದರೆ ಶ್ರೀ ಅಂದರೆ ವೇದ, ಸಾಹಿ ಶ್ರೀರಮೃತ ಸತಾಂ ವೇದ ಪ್ರತಿಪಾದ್ಯ. ಶ್ರೀಕೃಷ್ಣ ವೇದ ಪ್ರತಿಪಾದ್ಯ. ಶ್ರೀರಮಣರು ವೇದಾರ್ಥವನ್ನು ಬಲ್ಲ ಜ್ಞಾನಿಗಳು. ನೋಡಿ ಈ ಅರ್ಥ ಎಷ್ಟು ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ ಅಂತ.
ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಹೆಸರಿನಿಂದ ಏನೂ ಇಲ್ಲ ಅಂತ ಸೇರಿಸೋದಲ್ಲ. ಶ್ರೀಹಿ ಸಂಪತ್ತಿನಿಂದ ಕೂಡಿದವರು. ಆ ಸಂಪತ್ತು ಯಾವುದು ಕೇಳಿದರೆ ರುಚಸ್ಸಾಮಾನಿ ಯಜೂಗುಂಷಿ. ವೇದ ಅಲ್ವ ನಿಜವಾದ ಸಂಪತ್ತು, ವೇದ ರಾಶಿಯೇ ಸಂಪತ್ತು, ಅದರ ಅರ್ಥ ಇನ್ನೂ ದೊಡ್ಡ ಸಂಪತ್ತು. ಹಾಗಾಗಿ ಇದು ಒಂದರ್ಥ. ಇನ್ನೊಂದರ್ಥ ಸಂಪತ್ತು ಅನ್ನೋದಕ್ಕೆ ಅರ್ಥ ಸೂರ್ಯಾದಿ ಸಕಲ ತೇಜೋಭಾನ ಹೇತುಭೂತ ಬ್ರಹ್ಮ ತೇಜಸ ಸಂಪನ್ನ ಇತ್ಯರ್ಥ. ಸೂರ್ಯ ಜಗತ್ತನ್ನು ಬೆಳಗಿ ತೋರಿಸ್ತಾನೆ, ಆದರೆ ಆ ಬ್ರಹ್ಮಜ್ಞಾನಿಯಾದಂಥ ಗುರು ಒಳಗಡೆಯಿಂದ ಸೂರ್ಯನನ್ನೂ ಬೆಳಗುವಂಥವನು ನಾನು ಆತ್ಮನಾಗಿದ್ದೇನೆ ಅನ್ನೋದು ಅವನಿಗೆ ಗೊತ್ತಿರೋದಾದ್ದರಿಂದ ಆ ಶ್ರೀಹಿ ಅನ್ನೋದಕ್ಕೆ ಬೆಳಕಿನ ಪುಂಜ ಅಂತ ಅರ್ಥ. ಹಾಗಾಗಿ ಬೆಳಕು ಅಂದರೆ ಜ್ಞಾನ ಅಂತ ಅರ್ಥ, ಜ್ಞಾನಿಗಳು ಅಂತ ಅರ್ಥ ಶ್ರೀಹಿ ಅನ್ನೋದಕ್ಕೆ. ಅದಕ್ಕೋಸ್ಕರ ನೋಡಿ ಸಾಮಾನ್ಯವಾಗಿ ತುಂಬ ತಿಳಿದವರನ್ನು 2 ಸಲ ಹೇಳ್ತಾರೆ ಶ್ರೀ ಶ್ರೀ. ಜ್ಞಾನಿಗಳು, ಮಹಾಜ್ಞಾನಿಗಳು ಅಂತ. ಅದರ ಬಳಕೆಯ ವಿಚಾರ ನಾವು ಬಿಟ್ಕೊಳ್ಳೋಣ. ಆದರೆ ಅದರ ಹಿಂದೆ ಇರುವಂಥ ನಿಜವಾದ ಅರ್ಥ ಏನು ಕೇಳಿದರೆ ಜ್ಞಾನಿಗಳು, ಅದೇ ಸಂಪತ್ತು. ಯಾರಿಗೆ? ಸಜ್ಜನರಿಗೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಶ್ರೀ ಗುರು ವಾಚ, ಗುರುಗಳು ಶಿಷ್ಯನನ್ನು ಕುರಿತು ಹೇಳಿದರು. ಇವನ ಪ್ರಶ್ನೆಯಿಂದ ಸಮಾಧಾನ ಆಗಿದೆ. ಬೇಸರ ಪಟ್ಟುಕೊಳ್ಳುವಂತಹ ಇಂದಿನ ಗುರುಗಳಲ್ಲ. ತರಗತಿಯಲ್ಲಿ ಪ್ರಶ್ನೆ ಕೇಳಿದರೆ ನಾನು ಹೇಳಿಲ್ವ ಮೊದಲೇ ಪ್ರಶ್ನೆ ಕೇಳಬಾರ್ದು ಅಂತ? ಯಾಕೆಂದರೆ ಪದೇ ಪದೇ ಕೇಳಿದರೆ ನನಗೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ, ಯಾಕೆಂದರೆ ನಾನು ಓದಲಿಲ್ಲ ಅಂತ. ಹಾಗಾಗಿ ಕೊನೆಗೆ ನಾವು ಹೇಳ್ತೇವೆ ಡೋಂಟ್ ಆಸ್ಕ್ ಇರ್ರಿಲೆವೆಂಟ್ ಕ್ವಶನ್. ಅದು ರಿಲೆವೆಂಟೇ, ನಮಗೆ ಉತ್ತರ ಗೊತ್ತಿಲ್ಲ, ಹಾಗಾಗಿ ಇರ್ರಿಲೆವೆಂಟ್ ಅಂತ. ಹಾಗಾಗಿ ನಮ್ಮ ಸ್ಥಾನದಿಂದ ನಾವು ನಮ್ಮನ್ನು ಹೇಗೆ ಬಚಾವ್ ಮಾಡ್ಕೊಳ್ತೀವಿ ಅಂದರೆ ಮುಂದೆ ಬರುತ್ತೆ ವಾಗ್ವೈಖರಿ ಶಬ್ದಝರಿ ಅಂತೆಲ್ಲ. ಹೀಗೆ ಹಾಗೆ ಹಾಕ್ಕೊಡ್ದು. ಅದಕ್ಕೋಸ್ಕರ ಆ ಮುಕ್ತ ಭಾವನೆಯಿಂದ ಶಿಷ್ಯನ ಪ್ರಶ್ನೆಯನ್ನು ನಾವು ಒಪ್ಪಿಕೊಳ್ಬೇಕು. ಅದಕ್ಕೆ ಶ್ರೀ ಗುರುಗಳು ಹೇಳ್ತಾರೆ. ಯಾಕೆಂದರೆ ಅವರು ಶ್ರೀ ಗುರುಗಳಾದ್ದರಿಂದ ಹೇಳ್ತಾರೆ ಅಷ್ಟೇ. ಅದನ್ನು ನಾಳೆ 6 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.